कृष्णपृष्ठाय भूतले श्रीमते भक्तिवेदान्त स्वामीति नामिने नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय प्रभुपदा जगद्गुरु श्रील प्रभुपदा जय गुरुदेवा पतित पावन श्रील गुरुदेवा निताय गौर हरि बोल निताय गौर हरि बोल। Guys, Japa workshop.
ನಮ್ಮ ಮುಖ್ಯ. ಜಪದ ಮಹತ್ವ, ಜಪ ಎಲ್ಲಿಂದ ಶುರುವಾಯಿತು? ದೇವಸ್ಥಾನದ ವಿಗ್ರಹಗಳಾದಂಥ ಪರಶುರಾಮ ಓಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ತಸ್ಮೈ ಶ್ರೀ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಎಲ್ಲರೂ 3 ಸಲ ಹರೇ ಕೃಷ್ಣ ಮತ್ತೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ ಎಲ್ಲರಿಗೂ. ಕಾರ್ಯಕ್ರಮ ಬಂದಿತ್ತು ಎಲ್ಲಿಂದ ಶುರುವಾಯಿತು ಅಂದ್ರೆ ಅವಾಗ ಮಹಾಭಾರತ ಮಹಾಭಾರತ ಮುಕ್ತಾಯ ಆದ ಆವಾಗ ಯುಧಿಷ್ಠಿರ ಆ ಸಮಯದಲ್ಲಿ ಒಂದ್ ಸಮಯ ಬಂತು, ಭೀಮ ಒಂದಲ್ಲ ರಾಜ್ಯದಲ್ಲಿ ಏನೋ ತೊಂದರೆ ತಾಪತ್ರೆಗಳು ಅದನ್ನ ಬೇರೆ ಬೇರೆ ತರಗಳೆಲ್ಲ ತೊಂದರೆಗಳನ್ನ ತಗೊಂಡ್ಬರ್ತಾರೆ. ತುಂಬಾ ಈಸಿಯಾಗಿ ಅವರ ಸಾಲ್ವ್ ಇವಾಗ ಹೇಗಿದೆ ಹರಿಕೃಷ್ಣ? ಓಕೆನಾ? ತುಂಬಾ ಫೀಬಲ್ ಇದೆ. ಇವಾಗ ಹೇಗಿದೆ ಹರಿಕೃಷ್ಣ ನೋಡಿ? ಈಗ ಪರವಾಗಿಲ್ಲ. ಈಗ ಪರವಾಗಿಲ್ವಾ? ಓಕೆ, ಇವಾಗ ಸರಿ ಇದೆಯಲ್ಲ? ಸರಿ ಇದೆ. ಎಸ್, ಓಕೆ, ಥ್ಯಾಂಕ್ ಯು. ಎಸ್. ಸೊ ಮಹಾಭಾರತದ ಒಂದು ಕೊನೆ ಆದಮೇಲೆ ಯಾವಾಗ ಯುಧಿಷ್ಠಿರ ಮಹಾರಾಜರು ಹಸ್ತಿನಾಪುರ ಮತ್ತೆ ಇಡೀ ಪೂರ್ತಿ ಒಂದು ಭೂಮಿನ ಏನು ಭಾರತ ಭೂಮಿಯ ಒಂದು ರಾಜರಾಗಿದ್ರು, ಆ ಸಮಯದಲ್ಲಿ ಎಷ್ಟೊಂದು ಜನರಿಗೆ ಎಷ್ಟೆಲ್ಲ ಹಲವಾರು ತೊಂದರೆ ತಾಪತ್ರೆಗಳು ಬರ್ತಾ ಇರುತ್ತೆ ಅಲ್ವಾ, ಸಹಜ. ಅದೆಲ್ಲ ಸುಧಾರಿಸ್ತಾ ಇರ್ತಾರೆ ಯಾರು? ಭೀಮ. ಸೊ ಒಂದು ಸಮಯ ಬಂತಂತೆ, ಒಂದು ದಿವಸ ಜನ ಎಷ್ಟೊಂದು ಥರದ ವಿಚಿತ್ರ ತೊಂದರೆಗಳನ್ನ ತೊಗೊಂಡ್ಬಂದ್ರಂತೆ. ಆ ಏನೇನು ತೊಂದರೆಗಳು ಅನ್ನೋದ್ರ ಬಗ್ಗೆ ನಾವಿವತ್ತು ಚರ್ಚಿಸ್ತಾ ಇದ್ದೀವಿ. ಸೊ ಒಬ್ಬ ವ್ಯಕ್ತಿ ಬಂದಂತೆ, ಅವನೇನು ಹೇಳಿದ್ನಂತೆ, ಈ ಥರ ಭೀಮಸೇನ, ನಾನು ನನ್ನ ಗದ್ದೆಗೆ ಏನು ನನ್ನ ಒಂದು ಗದ್ದೆ ಇದೆಯೋ ಅದಕ್ಕೆ ಸುತ್ತಲೂ ನಾನು ಏನು ಫೆನ್ಸ್ ಅಲ್ವಾ, ಅದಕ್ಕೊಂದು ರಕ್ಷಣೆಗೆ ಒಂದು ಫೆನ್ಸ್ ಥರ ಹಾಕಿದ್ದೀನಿ ನಾನು, ನನ್ನ ಒಂದು ಕ್ರಾಪ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಲ್ವಾ, ನನ್ನ ಧಾನ್ಯಗಳ ಒಂದು ರಕ್ಷಣೆಗೋಸ್ಕರ. ಆದರೆ ನೋಡಿದ್ರೆ ಉಲ್ಟಾ ಏನಾಗ್ತಾ ಇದೆ, ಆ ಏನು ಪ್ರೊಟೆಕ್ಷನಿಗೆ ಹಾಕಿದ್ದೀನೋ ಫೆನ್ಸು, ಅದೇ ನನ್ನ ಎಲ್ಲ ಕ್ರಾಪ್ಸ್ಗಳನ್ನ ತಿನ್ಬಿಡ್ತಾ ಇದೆ. ಯಾವುದು ಒಂದು ಇದರ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಕ್ರಾಪ್ಸ್ಗಳು, ಈ ಫೆನ್ಸೇ ತಿನ್ಬಿಡ್ತಾ ಇದೆ, ಬೇಲಿನೇ ತಿನ್ಬಿಡ್ತಾ ಇದೆ ಅಂತ ಹೇಳ್ತಾನೆ ಒಬ್ಬ ವ್ಯಕ್ತಿ.
ಸರಿ ಏನಪ್ಪ ಇದು ತುಂಬ ವಿಚಿತ್ರವಾಗಿದೆ, ಅದೇನು ರಕ್ಷಣೆಗೋಸ್ಕರ ಇರೋದು ಒಂದು ಬೇಲಿ ಅಲ್ವಾ, ಬೇಡಿ ಏನದು, ಅದೇ ತಿಂದ್ಬಿಡ್ತಾ ಇದೆ ಅಂದರೆ ನಂಬಕ್ಕಾಗ್ತಾ ಇಲ್ಲ ಭೀಮಸೇನಿಗೆ. ಸರಿ ಒಂದು ಕೆಲಸ ಮಾಡು, ನೀನು ಯುಧಿಷ್ಠಿರ ಮಹಾರಾಜ ಹತ್ರ ಹೋಗೋ ಒಳಗಡೆ ಅವ್ರು ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಅವ್ರು ಏನೋ ಒಂದು ಪರಿಹಾರ ತೊಗೊಂಬರ್ತಾರೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಈ ವ್ಯಕ್ತಿ ಒಳಗಡೆ ಹೋಗ್ತಾನೆ. ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಇವಾಗ, ಇನ್ನೊಂದು ತೊಂದರೆ ಇಟ್ಕೊಂಡು. ಏನಪ್ಪ ಇದು ಇವತ್ತೆಲ್ಲ ವಿಚಿತ್ರವಾಗಿದೆಯಲ್ಲ ಅಂತ ಭೀಮಸೇನ ಯೋಚನೆ ಮಾಡ್ತಿದ್ದಾನೆ. ಎರಡನೇದೇನಪ್ಪ ತೊಂದರೆ ಅಂದರೆ 2-3 ಲೋಟ ಇದೆ, ಲೋಟದಲ್ಲಿ ನೀರಿದೆಯಪ್ಪ. ಇವಾಗ ಒಂದು ಜಗ್ಗಿದೆ, ಆ ಜಗ್ಗಲ್ಲಿ ಎಷ್ಟು ನೀರಿದೆಯೋ ಈ 3 ಖಾಲಿ ಲೋಟ ಇದೆ. ಫಸ್ಟು ಜಗ್ಗಲ್ಲಿ ಪೂರ್ತಿ ನೀರು ತುಂಬಿದೆ, ಆ ಜಗ್ಗಲ್ಲಿರೋ ನೀರಲ್ಲಿ ಲೋಟಕ್ಕೆ ಹಾಕಿದ್ರೆ ಏನಾಗುತ್ತೆ, ಆ ಲೋಟಗಳು ತುಂಬತ್ತೆ. ಹೌದಾ? ಕರೆಕ್ಟಾ? ಅದೇ ಲೋಟದಲ್ಲಿರೋಂಥ ನೀರನ್ನ ಮತ್ತೆ ತಗೊಂಡು ವಾಪಸ್ ಜಗ್ಗಿಗೆ ಹಾಕಿದ್ರೆ ಏನಾಗಬೇಕು, ತುಂಬಬೇಕಾ ತುಂಬಾರ್ದಾ? ತುಂಬಬೇಕಲ್ವಾ, ಎಕ್ಸಾಕ್ಟಾಗಿ ಅಷ್ಟೇ ತುಂಬಬೇಕಲ್ವಾ. ಜಗ್ಗಲ್ಲಿ ಎಷ್ಟಿದೆಯೋ ಪೂರ್ತಿ ಅದನ್ನು 3 ಗ್ಲಾಸಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದ್ಕೊಳ್ಳಿ, ಮತ್ತೆ ವಾಪಸ್ ಅದನ್ನು ಇದಕ್ಕೆ ಹಾಕಿದ ತಕ್ಷಣ ಈ ಜಗ್ ಕೂಡ ತುಂಬಬೇಕು, ಆದರೆ ಜಗ್ ತುಂಬ್ತಾನೇ ಇಲ್ಲ ಅಂತ ಈ ಎರಡನೇ ವ್ಯಕ್ತಿ ಬಂದ್ಬಿಟ್ಟು ಹೇಳ್ತಾನೆ. ಅದೇನದು, ನೀನು ಹಾಗಾದ್ರೆ ಸುರಿಬೇಕಾದ್ರೆ ತುಂಬಿಸ್ಬೇಕಾದ್ರೆ ಏನೋ ಕೆರಡು ಚಲ್ಲಿರಬೇಕು, ಮಧ್ಯದಲ್ಲಿ ಸುರಿದಿರಬೇಕು, ಅದಕ್ಕೆ ತುಂಬ್ತಿಲ್ಲ. ಇಲ್ಲ 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 ಸ್ವಾಮಿ, ನಾನೆಲ್ಲ ಕರೆಕ್ಟಾಗಿ ಹಾಕಿದ್ದೀನಿ, ಎಲ್ಲೂ ಏನೂ ಚಲ್ಲಿಲ್ಲ ಅಂತಾನೆ. ನಂಗೆ ತೋರ್ಸೋಕ್ಕಾಗತ್ತಾ ಮತ್ತೆ ನೀನು ಅಂತ ಹೇಳ್ತಾನೆ. ನಾನು ತೋರಿಸ್ತೀನಿ ನಿಮಗೆ ಬೇಕಾರೆ, ನೀವೇ ನೋಡಿ ಕಣ್ಣಾರೆ ಅಂತ ಹೇಳ್ತಾರೆ. ಇದೇನಪ್ಪ, ಏನು ಈ ಥರ ಎಲ್ಲ ಬರ್ತಾ ಇದೆ ತೊಂದರೆಗಳು. ಒಬ್ಬನಂತಾನೆ ಬೇಲಿ ಕಟ್ಟಿದ್ದೀನಿ ನಾನು, ಆದರೆ ಅದು ಬೇಲಿನೇ ತಿನ್ಬಿಡ್ತಾ ಇದೆ ಎಲ್ಲ ಧಾನ್ಯಗಳನ್ನ ಅಂತಾನೆ. ಎರಡನೇವನಂತಾನೆ ಜಗ್ಗಿನ ನೀರು ಹಾಕಿದ್ದೀನಿ, ಅದ್ರ ನೀರು ವಾಪಸ್ ಜಗ್ಗಿ ತುಂಬಿಸ್ಬೇಕಾದ್ರೆ ಮಾತ್ರ ಅದು ಅರ್ಧನೇ ತುಂಬ್ತದೆ, ಪೂರ್ತಿ ತುಂಬ್ತಾನೆ, ಉಳಿದಿರೋ ನೀರೆಲ್ಲ ಎಲ್ಲಿ ಹೋಗ್ತದೆ ಅರ್ಥ ಆಗ್ತಿಲ್ಲ ಅಂತಾನೆ. ಏನೋ ತುಂಬ ವಿಚಿತ್ರವಾಗಿದೆ. ಹಾಗೆ ಒಂದು ಕೆಲಸ ಮಾಡು, ಒಳಗಡೆ ಆಗಲೇ ಒಬ್ಬ ವ್ಯಕ್ತಿನ ಕಳಿಸಿದೆ ನಾನು, ನೀನು ಹೋಗ್ಬಿಟ್ಟು ಒಳಗಡೆ ಯುಧಿಷ್ಠಿರ ಮಹಾರಾಜನ ಕೇಳು, ಅವ್ರು ನಿಂಗೆಲ್ಲ ಸಹಾಯ ಮಾಡ್ತಾರೆ, ಅವ್ರಿಗೆ ಇದಕ್ಕೆ ಪರಿಹಾರ ತೊಗೊಬರೋಕ್ಕಾಗತ್ತಪ್ಪ, ನನಗೇನು ಗೊತ್ತಾಗ್ತಿಲ್ಲ ಇದು ಅಂತ ಹೇಳ್ತಾರೆ ಭೀಮಸೇನ. ಸರಿ ಆಯಿತು ಅಂತ ಹೋಗ್ತಾರೆ. ಇವಾಗ 3ನೇ ವ್ಯಕ್ತಿ ಬರ್ತಾನೆ. ಅವನದು ಇನ್ನೊಂದು ಥರ ವಿಚಿತ್ರ ಪ್ರಶ್ನೆ ಇರುತ್ತೆ. ಏನೋ ವಿಚಿತ್ರ ಪ್ರಶ್ನೆ ಅಂದರೆ ಏನಂತಾನೆ, ನಾನೊಂದು ಸೂಜಿ ಇಟ್ಕೊಂಡಿದ್ದೀನಿ, ಆ ಸೂಜಿ ಒಳಗಡೆ ಆನೆನ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ ನಾನು. ಅದೇನದು ಸೂಜಿ ಒಳಗಡೆ ಆನೆನ, ಅದ್ಯಾತಕ್ಕೆ? ಸೂಜಿ ಕೇಳಿಸ್ಕೊಳ್ಳಿ ನೀವು, ಆ ಸೂಜಿ ಒಳಗಡೆ ನಾನು ಆನೆ ತೋರ್ಸೋಕ್ಕೆ ಪ್ರಯತ್ನ ಮಾಡಿದೆ, ಇಡೀ ಮೈಯೆಲ್ಲ ಪೂರ್ತಿ ಪಾಸ್ ಆಯಿತು, ಪೂರ್ತಿ ಅದು ಎಲಿಫೆಂಟ್ ಬಾಡಿ ಫುಲ್ ಪಾಸ್ ಆಯಿತು, ಆದರೆ ಎಲ್ಲ ಸ್ಟ್ರಕ್ ಆಯಿತು ಅಂದರೆ ಅದ್ರ ಬಾಲ ಇದೆಯಲ್ಲ, ಆ ಬಾಲ ಸಿಗಾಕೊಂಡ್ಬಿಡ್ತು ಅಂತ. ಬಾಲ ಸಣ್ಣ ಅಲ್ವಾ, ಉಲ್ಟೆ ಆಗ್ಬೇಕು ತಾನೆ ಅಲ್ವಾ, ಬಾಲ ಒಳಗಡೆ ಹೋಗಬೇಕು, ಇಡೀ ಅದ್ರ ಮೈ ಏನಿದೆಯೋ, ಆ ಹೊಟ್ಟೆ ಏನಿದೆಯೋ ಅದು ಸ್ಟ್ರಕ್ ಆಗಬೇಕು, ಆದರೆ ಉಲ್ಟಾ ಆಗ್ತಾ ಇದೆ. ಬಾಡಿ ಪಾಸ್ ಆಗ್ತಾ ಇದೆ, ಬಟ್ ಟೇಲ್ ಸ್ಟ್ರಕ್ ಆಗ್ತಾ ಇದೆ. ಏನಿದು ಈ ಥರ ಆಗ್ತಾ ಇದೆ? ಭೀಮಸೇನಿಗೆ ತಲೆ ಕೆಡ್ತಿದೆ, ಏನಪ್ಪ ಇದು, ಒಬ್ಬೊಬ್ಬರು ಒಂದೊಂದು ಥರ ಪ್ರಶ್ನೆಗಳು ತೊಗೊಂಬರ್ತಿದ್ದಾರೆ. ಸರಿ ನೀನು ಒಂದು ಕೆಲಸ ಮಾಡು, ಒಳಗಡೆ ಹೋಗು, ಆಗಲೇ 2 ಜನ ವೆಯ್ಟ್ ಮಾಡ್ತಿದ್ದಾರೆ, ಒಬ್ರೊಬ್ರಿಗೆ ಒಂದೊಂಥರ ಪ್ರಶ್ನೆ ಇದೆ, ನಿಂದು ಒಂಥರ ಡಿಫಿಕಲ್ಟ್ ಪ್ರಶ್ನೆ ಅಪ್ಪ, ವಿಚಿತ್ರವಾಗಿದೆ, ನನಗಂತೂ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಒಳಗಡೆ ಹೋಗು ಅಂತ ಮತ್ತೆ ಯುಧಿಷ್ಠಿರ ಮಹಾರಾಜ್ ಒಳಗಡೆ ಕಳಿಸ್ತಾರೆ. ಸರಿ ಇನ್ನೊಂದು ಪ್ರಶ್ನೆ, ಇದು ಕೊನೆಯ ಪ್ರಶ್ನೆ ಇದು. ಈಗೇನು ಹೇಳ್ತಾನೆ ಒಬ್ಬ ವ್ಯಕ್ತಿ, ಈ ಥರ ಭೀಮಸೇನರೇ, ನಾವು ಈ ಥರ ನಾವು ರೋಡ್ ಹಾಕ್ತಾ ಇದ್ದೀವಿ, ಹೊಸ ರೋಡ್ ಕಟ್ತಾ ಇದ್ದೀವಿ, ಆಯಿತು ಒಳ್ಳೇದು, ರೋಡ್ ಹಾಕಿದ್ರೆ ಏನಂತೆ, ರೋಡ್ ಮಾಡಿದ್ರೆ ಏನು ತೊಂದರೆ ಏನಿಲ್ಲ, ಆದರೆ ಒಂದು ದೊಡ್ಡ ಬೆಟ್ಟ ಅಡ್ಡ ಇದೆ, ಆ ಬೆಟ್ಟನ ನಾವು ಒಡೆದ್ಬಿಟ್ಟು ಅದನ್ನು ಜಾಗ ಮಾಡ್ಬೇಕು ನಾವು ರೋಡ್ ಮಾಡೋದಕ್ಕೆ. ಸರಿ ಏನು ತೊಂದರೆ ಏನಿದೆ, ಬೆಟ್ಟ ಹೊಡೆಯೋದು ಏನು ಕಷ್ಟ ಇದೆ, ಒಂದು JCB ತಂದ್ರೆ ಟಪ್ ಅಂತ ಕೊಟ್ಟರೆ ಹಾಗೆ ಹೋಗ್ಬಿಡುತ್ತೆ. ಇಲ್ಲ ಇಲ್ಲ ಇಲ್ಲ, ನಾವೆಲ್ಲ ಪ್ರಯತ್ನ ಹಾಕಿದ್ವಿ ಆ ಬೆಟ್ಟ ಮುರಿಯೋದಕ್ಕೆ, ಆ ಬೆಟ್ಟ ಹೊಡೆಯೋದಕ್ಕೆ, ಅದು ಒಂದು ಸ್ವಲ್ಪನೂ ಅಲುಗಾಡ್ತಾ ಇಲ್ಲ, ಆ ಬೆಟ್ಟನ ಎಳಿಯೋಕ್ಕೂ ಆಗ್ತಿಲ್ಲ, ನಾವು ಹೊಡೆಯೋಕ್ಕೂ ಆಗ್ತಿಲ್ಲ, ಏನೂ ಅಲುಗಾಡ್ತಾನೇ ಇಲ್ಲ ಆ ಬೆಟ್ಟ, ಆ ಥರ ಇದ್ದಂಗಿದೆ. ಹಾಗಾದ್ರೆ ನಾನು ಬಂದು ಮಾಡ್ತೀನಿ ಇರು ಅಂತ ಹೇಳ್ತಾನೆ ಭೀಮಸೇನ. ನಾನು ಬಂದು ಏನಾರು ಅದಕ್ಕೆ ಪರಿಹಾರ ತರ್ತೀನಿ, ಇದು ನನ್ನ ಕೈಲಾಗತ್ತೆ ಮಾಡೋದಕ್ಕೆ ಅಂತ ಭೀಮಸೇನ ಖುಷಿ ಪಡ್ತಾರೆ. ಯಾಕಂದ್ರೆ ಶಕ್ತಿ ಅಲ್ವಾ, ಶಕ್ತಿ ಪ್ರಯೋಗ ಮಾಡೋದಲ್ವಾ, ಸೊ ಭೀಮಸೇನಿಗೆ ಆಗತ್ತೆ ಅಂತ ಸಂತೋಷ ಪಡ್ತಾರೆ. ಆದರೆ ವಿಚಿತ್ರ ಏನಂದ್ರೆ ಏನು ಹೇಳ್ತಾರೆ, ಈ ವ್ಯಕ್ತಿ ಏನು ಹೇಳ್ತಾರೆ ಅಂದರೆ, ನಾವೆಲ್ಲ ಪ್ರಯತ್ನ ಹಾಕಿದ್ವಿ, ಆದರೆ ವಿಚಿತ್ರ ಏನಂದರೆ ನಮ್ಮ ಮನೆ ಪಕ್ಕದವರು ಒಂದು ಸಣ್ಣ ದಾರ ತೊಗೊಂಬಂದರು, ದಾರ ತಂದ್ಬಿಟ್ಟು ಸುತ್ತಬಿಟ್ಟು ಆ ಬೆಟ್ಟನ ಎಳಿಯೋಕ್ಕೆ ಪ್ರಯತ್ನ ಮಾಡಿದ್ರೆ ನಾವೆಲ್ಲ ನಕ್ಕೊತಾ ಇದ್ವಿ, ಏನಪ್ಪ ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ತೀವಿ, ಆನೆಗಳನ್ನ ತೊಗೊಂಬಂದ್ವಿ, ದೊಡ್ಡ ದೊಡ್ಡ ಗುದ್ಲಿಯಿಂದ ಎಲ್ಲ ಹೊಡೆದಿದ್ದೀವಿ, ಎಲ್ಲ ಮಾಡಿದ್ದೀವಿ, ಆದರೆ ಏನೂ ಆಗ್ತಿಲ್ಲ, ಇವನು ಸಣ್ಣ ದಾರಕ್ಕೆ ಸುತ್ತಬಿಟ್ಟು ಎಳಿಯೋಕ್ಕೆ ಪ್ರಯತ್ನ ಪಟ್ಟಿದ ತಕ್ಷಣ ಇಮಿಡಿಯೇಟ್ಲಾಗಿ ಎಳಿಯೋಕ್ಕೆ ಆಗೋಯ್ತು, ಚೂರು ಆಗೋಯ್ತು ಅಂತೆ ಅದು ಬೆಟ್ಟ. ಒಂದು ದಾರದ ಸುತ್ತಬಿಟ್ಟು ಹೆಂಗೆ ಎಳ್ದಿದ ತಕ್ಷಣ ಚೂರು ಆಗುತ್ತೆ, ನಾವಿಲ್ಲಿ ದೊಡ್ಡ JCB ತಂದ್ಬಿಟ್ಟು ಎಲ್ಲಿ ಆನೆಗಳನ್ನೆಲ್ಲ ತಂದ್ಬಿಟ್ಟು ಎಳಿಯೋಕ್ಕೆ ಪ್ರಯತ್ನ ಮಾಡಿದ್ರೆ ಆಗ್ತಿಲ್ಲ. ಸರಿ ಭೀಮಸೇನ, ನಂಗೆ ಏನಪ್ಪ ಇದು 4 ತೊಂದರೆಗಳು, ನನಗೇನು ಇದು ಗೊತ್ತಾಗ್ತಾ ಇಲ್ಲ, ಏನಾಗ್ತದೆ ನಂಗೆ ಅರ್ಥ ಆಗ್ತಾ ಇಲ್ಲ, ಒಂದು ಕೆಲಸ ಮಾಡು, ನೀನು ಒಳಗಡೆ ಹೋಗು ಯುಧಿಷ್ಠಿರ ಮಹಾರಾಜರ ಹತ್ರ, ಅವರೇ ಏನಾರು ಪರಿಹಾರ ತಗೊಬರೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ.
ಸರಿ ಸ್ವಲ್ಪ ಹೊತ್ತು ಕಾದು ನೋಡ್ತಾರೆ ಭೀಮಸೇನ. ಇವ್ರು ಹೊರಗಡೆ ಬರ್ತಾರೇನೋ, ಪರಿಹಾರ ಏನಪ್ಪ ಇದಕ್ಕೆ, ಸೊಲ್ಯೂಷನ್ ಏನಪ್ಪ, ಯಾರಿಗಾರು ಗೊತ್ತಾ ಸೊಲ್ಯೂಷನ್ ಇದಕ್ಕೆ? ನಿಮ್ಮಲ್ಲಿ ಯಾರಿಗಾರು ಗೊತ್ತಾ? ಯಾವ್ದಾರ ಒಂದು ಕ್ವಶನ್ಗೆ ಸೊಲ್ಯೂಷನ್ ಗೊತ್ತಾ ಯಾರಿಗಾರು? ಕಷ್ಟ ಅನಿಸ್ತಿದೆ. ಶಕ್ತಿಯಿಂದ ಮಾಡಬೇಕು. ಓಕೆ, ಶಕ್ತಿ ಅಲ್ಲ ಯುಕ್ತಿ. ವೆರಿ ನೈಸ್ ಮಾತಾಜಿ. ಮಾತಾಜಿ, ಅದು ನೀರ್ ತುಂಬೋದಿದೆಯಲ್ಲ, ಅದು ಕಲಿಯುಗದ ಒಂದು ಸಂಕೇತ ಅನ್ಸುತ್ತೆ. ಹಾ, ಯಾರು ಮಾತಾಜಿ? ತಾಯಿ ಮಕ್ಕಳನ್ನ ನೋಡ್ಕೋತಾ ಇದ್ರೆ ಮಕ್ಕಳು ತಾಯಿನ ಆತರ ಯಾರಿದು? ನಿಶಾಂತ ಮಾತಾಜಿನಾ? ಮಾತಾಜಿ, ಓಕೆ ಓಕೆ, ವೆರಿ ನೈಸ್ ವೆರಿ ನೈಸ್ ಮಾತಾಜಿ. ಕಲಿಯುಗದ ಸೊ ಇವಾಗ ಫಸ್ಟ್ನೇದು ಮಾತಾಜಿ, ಹಾ. ಇದು ರಾಜಕೀಯ ವ್ಯಕ್ತಿಗಳೆಲ್ಲ ಅವರು ಚೆನ್ನಾಗಿ ಹಾ, ಅವರೇ ಎಲ್ಲ ತಿಂದು ಈಗ ಮಾಡ್ತಾ ಇದ್ರು. ರಾಜಕಾರಣಿಗಳು. ಓಕೆ, ಚಾಂಟ್ ಮಾಡೋದ್ರಿಂದ ಮಾತಾಜಿ, ಏನ್ ಮಾಡೋದ್ರಿಂದ? ಹರೇ ಕೃಷ್ಣ. ಹಾ ಹಾ ಹಾ, ಇನ್ನು ಸಮಯ ಇದೆ ಅದಕ್ಕೆ ಮಾತಾಜಿ. ಇವಾಗ ಯುಧಿಷ್ಠಿರ ಮಹಾರಾಜರು ಇದಕ್ಕೆ ಉತ್ತರ ಕೊಡ್ತಾರೆ. ಏನು ಕೊಡ್ತಾರಪ್ಪ? ಈ ದ್ವಾಪರ ಯುಗ ಮುಗೀತಾ ಬರ್ತಾ ಇದೆ. ದ್ವಾಪರ ಆದ್ಮೇಲೆ ಏನು ಬರಬೇಕು? ಕಲಿಯುಗ ಬರಬೇಕು. ಕರೆಕ್ಟಾ? ಕಲಿಯುಗ ಅಂದರೆ ಏನು? ಕಲಿ ಅಂದರೆ ಎಷ್ಟೋ ಒಂದಲ್ಲ ದೋಷ ಇರೋ ಅಂಥ ಒಂದು ಸಮಯ, ಅಂತ ಒಂದು ಯುಗ. ಯುಗ ಅಂದರೆ ಏನು? ಯುಗ ಅಂದರೆ ಹೆಂಗೆ ನಮ್ಮ ಒಂದು ಋತು ಬದಲಾಗ್ತಾ ಇರತ್ತಲ್ವ, ಸೀಸನ್ ಚೇಂಜ್ ಆಗ್ತಾ ಇರತ್ತೆ, ಅದೇ ಥರ ಕಾಲ ಬದಲಾಗ್ತಾ ಇರತ್ತೆ. ಸತ್ಯಯುಗ ಆದಮೇಲೆ ತ್ರೇತಾಯುಗ, ದ್ವಾಪರ ಯುಗ, ದ್ವಾಪರ ಯುಗ ಆದಮೇಲೆ ಕಲಿಯುಗ ಬರಬೇಕು. ಇದೆಲ್ಲ ಕಲಿಯುಗದ ಲಕ್ಷಣಗಳು ಅಂತ ಯುಧಿಷ್ಠಿರ ಮಹಾರಾಜರು ಹೇಳ್ತಾರೆ. ಏನಪ್ಪ ಕಲಿಯುಗದ ಲಕ್ಷಣ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು? ಈ 4 ತೊಂದರೆಗಳನ್ನ ಹೇಗೆ ಸ್ವಲ್ಪ ವಿವರಿಸಿ ಹೇಳು ಅಂತ ಕೇಳ್ತಾರೆ ಭೀಮಸೇನ. ಆ್ಯಂಡ್ ಫಸ್ಟ್ ಆಫ್ ಆಲ್ ಆ 4 ಜನರು ಏನಿದ್ರು ಅವ್ರು ಯಾರೂ ಇಲ್ಲ ಒಳಗಡೆ. ಯಾವಾಗ ಒಳಗಡೆ ಬಂದು ನೋಡ್ತಾನೆ ಭೀಮಸೇನ, 4 ಜನರು ಇಲ್ಲ, ಯಾರು ತೊಂದರೆಗಳನ್ನ ಇಟ್ಕೊಂಬಂದಿದ್ರು. ಏನಿದು ಯುಧಿಷ್ಠಿರನ ಎಲ್ಲಿ ಹೋಗ್ಬಿಟ್ರು ಇವರೆಲ್ಲ 4 ಜನ ಅಂದರೆ? ಎಲ್ಲ 4 ಪ್ರಾಬ್ಲಮ್ಸ್ ಏನು, ಯಾರು ಹೆಂಗೆ ಸಾಲ್ವ್ ಮಾಡೋದು ಇದನ್ನ, ಯಾರು ತೊಗೊಂಬಂದ್ರು ಇದನ್ನ ಅಂದರೆ ಇದು ಕಲಿಯುಗದ ದೋಷಗಳು. ಹೆಂಗೆ ಮೊದಲನೇ ಪ್ರಶ್ನೆಗೆ ಏನು ಉತ್ತರ? ನಮ್ಮ ಒಂದು ಕ್ರಾಪ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಯಾವ ಥರ ನಾವು ಬೇಲಿ ಕಟ್ತೀವೋ, ಬೇಲಿನೇ ಹಿಂಗೆ ತಿನ್ಬಿಡುತ್ತೋ, ಅದೇ ಥರ ಯಾರ ಮಿನಿಸ್ಟರ್ ಅಂತ ಹೇಳಿದ್ರು. ಇವಾಗ ಗವರ್ಮೆಂಟ್ ರಾಜ್ಯ ಅನ್ನೋದು ಅಥವಾ ರಾಜ ಅನ್ನೋನು ಪ್ರಜೆನ ಕಾಪಾಡಬೇಕು ಅಲ್ವಾ? ಗವರ್ಮೆಂಟು ಸಿಟಿಸನ್ನ ಕಾಪಾಡಬೇಕು. ಬಟ್ ಇವಾಗ ಯಾರಿಗಾರೋ ಜಾಬ್ ಹೋಯಿತು ಅಂದರೆ, ಅಥವಾ ಮನೆಯಲ್ಲಿ ಯಾರು ದುಡಿಮೆ ಮಾಡೋರು ಇಲ್ಲಪ್ಪ, ಸಡನ್ನಾಗಿ ಹೊಟ್ಟೋಗ್ಬಿಟ್ರು, ತೀರೋಗ್ಬಿಟ್ರು, ಇವಾಗ ಅವ್ರು ರೋಡ್ ಮೇಲೆ ಬಂದ್ಬಿಟ್ರು ಅಲ್ವಾ? ಅವಾಗ ಅವ್ರ ರಕ್ಷಣೆ ಯಾರು ಮಾಡ್ತಾರೆ? ಮನೆಯಲ್ಲಿರೋ ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೋಬೇಕು? ಆ್ಯಕ್ಚುಲಿ ಗವರ್ಮೆಂಟ್ ನೋಡ್ಕೋಬೇಕು ಅಲ್ವಾ? ರಾಜ್ಯ ಕಾಪಾಡಬೇಕು. ಆದರೆ ಕಲಿಯುಗದಲ್ಲಿ ಅದು ಮಾಡ್ತಾ ಇಲ್ಲ. ಯಾರು ಯಾರನ್ನೂ ಕೇರ್ ಮಾಡೋದಿಲ್ಲ. ನಿನ್ನ ಜಾಬಲ್ಲಿ ಇದೆಯಾ ಇಲ್ವಾ, ಮನೇಲಿ ಯಾರು ದೊಡ್ಡವ್ರು ತೀರು ಹೋಗ್ಬಿಟ್ರೆ ಮನೆ ಮಕ್ಕಳ ಅಥವಾ ಪರಿಸ್ಥಿತಿ ಏನು, ಮನೆ ಹೇಗೆ ನಡೆಯುತ್ತೆ, ಅಥವಾ ಇವರಿಗೆ ಅಲ್ವಾ ಫುಡ್ ಆಗಲಿ ಅಥವಾ ಇನ್ನೇನಾರು ಪ್ರೊಟೆಕ್ಷನ್ ಆಗಲಿ, ಯಾವುದ್ರ ಬಗ್ಗೆನೂ ಗವರ್ಮೆಂಟ್ ಕಾಳಜಿ ವಹಿಸೋದಿಲ್ಲ. ಹೌದಾ ಅಲ್ವಾ? ಹೋಗ್ತೀರಾ? ಉಲ್ಟಾ ಇನ್ನು ಜನದ ಕೇಳಿ ಇನ್ನೂ ಟ್ಯಾಕ್ಸ್ನ ತಗೊಂಡು ಇನ್ನೂ ದುಡ್ಡು ಹೀರ್ಬಿಟ್ಟು ದುಡಿಮೆ ಮಾಡ್ತಾರೆ. ಸೊ ಇದು ಕಲಿಯುಗದ ಮೊದಲನೇ ಸಂಕೇತ. ನಮ್ಮ ರಕ್ಷಣೆ ಮಾಡೋರೆ ನಮ್ಮನ್ನ ಹೀರ್ಬಿಡೋದು, ನಮ್ಗೆ ರಕ್ಷಣೆ ಕೊಡದೇ ಇರೋದು ಅಲ್ವಾ? ಆಶ್ರಯ ಕೊಡಬೇಕಾಗಿರೋರೆ ಆಶ್ರಯ ಕೊಡದೇ ಇರೋದು. ಇದು ತುಂಬ ದೊಡ್ಡ ದೋಷ. ಇದು ನಾವು ನೋಡ್ತಾ ಇರೋದು, ಇಲ್ಲಿ ಕಾಣಿಸ್ತಾ ಇದೆ. ನಮ್ಗೆ ಪ್ರಪಂಚ ಆ ಥರ ನಡೀತಾ ಇದೆ. ನಾವು ಗೌರ್ಮೆಂಟ್ ಮೇಲೆ ನಿಲ್ಲಕ್ಕಾಗೋದಿಲ್ಲ, ಡಿಪೆಂಡ್ ಆಗೋಕ್ಕಾಗಲ್ಲ. ಎಲ್ಲಿದೆ ಗೌರ್ಮೆಂಟ್ ಜಾಬ್ಸ್? ಎಲ್ಲಿದೆ ನಮ್ಗೆ ಇವಾಗ? ಎಲ್ಲರೂ ಪ್ರೈವೇಟ್ಗೆ ಹೋಗ್ಬೇಕು, ಎಲ್ಲರೂ ಅವ್ರವ್ರದ್ದೇ ನೋಡ್ಕೋಬೇಕು ಅಲ್ವಾ? ನೋ ಗ್ಯಾರಂಟಿ ಫ್ರಮ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಲಿ, ಗೌರ್ಮೆಂಟ್ ಸ್ಕೂಲ್ಸ್ ಆಗಲಿ. ಯಾರು ಕಳಿಸ್ತೀವ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವ ಟ್ರೀಟ್ಮೆಂಟ್ಗೆ? ಗೌರ್ಮೆಂಟ್ ಸ್ಕೂಲ್ಸ್ಗೆ ಹೋಗ್ತೀವ? ಮಕ್ಕಳನ್ನ ಹಾಕ್ತೀವ? ಇಲ್ಲ. ಏನೂ ಸ್ಟ್ಯಾಂಡರ್ಡ್ ಇಲ್ಲ, ಏನು ಗ್ಯಾರಂಟಿ ಇಲ್ಲ, ಟ್ರೀಟ್ಮೆಂಟ್ ಗ್ಯಾರಂಟಿ ಇಲ್ಲ, ಏನೂ ಸುವಿಧೆ ಇಲ್ಲ ಚೆನ್ನಾಗಿ. ಎಲ್ಲ ಅವ್ರವ್ರ ಪಾಕೆಟ್ ಹಾಕೋತಿದ್ದಾರೆ. ಆ್ಯಕ್ಚುಲಿ ಉಲ್ಟಾ ಆಗಿರಬೇಕು. ಗವರ್ಮೆಂಟ್ ಹತ್ರ ಸಾಕಷ್ಟು ದುಡ್ಡಿರೋದನ್ನ ಚೆನ್ನಾಗಿ ಇಟ್ಕೋಬೇಕು. ಒಳ್ಳೆ ಸ್ಕೂಲ್ಗಳನ್ನ ತೆಗೆಸ್ಬೇಕು, ಒಳ್ಳೆ ಹಾಸ್ಪಿಟ್ಲ್ಗಳು, ಎಲ್ಲ ಒಳ್ಳೆ ಏನದು ಪ್ರಾಪರ್ ಇವತ್ತಿನ ಕಾಲಕ್ಕೆ ಏನೇನು ಬೇಕೋ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಇರಿಸ್ಬೇಕಲ್ವ? ಎಲ್ಲ ಟ್ರೀಟ್ಮೆಂಟ್ ಸಿಗಂಗೆ ಮಾಡಬೇಕು, ಎಲ್ಲರೂ ಸಹಾಯ ತಗೊಂಗೆ ಆಗಬೇಕು. ಬಟ್ ಆ ಥರ ನಡೀತು
ಅಲ್ವಾ? ಸೊ ಇದು ಮೊದಲನೇ ದೋಷ ನಾವು ನೋಡ್ತಾ ಇರೋದು, ಕಲಿಯುಗದ ಒಂದು ಫಸ್ಟ್ ದೋಷ. ಎರಡನೇದು ಏನು, ನೀರು ಮತ್ತು ಜಗ್ಗು ಅಲ್ವಾ. ಜಗ್ಗಿಂದ ಹಾಕ್ಬೇಕಾದ್ರೆ ಪೂರ್ತಿ ನೀರು ತುಂಬತ್ತೆ. ತಂದೆ ತಾಯಿ ಯಾವಾಗ ಮಕ್ಕಳನ್ನ ಹೇಳ್ತಾರೋ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವರು ಹುಟ್ಟಿದಾಗ್ಲಿಂದ ಅವರ ವಿದ್ಯಾಭ್ಯಾಸ, ಅವರ ಆರೋಗ್ಯ, ಅವರ ಬೇಸಿಕ್ ನೀಡ್ಸು ಪ್ರತಿಯೊಂದನ್ನು ನೋಡ್ಕೋತಾರೆ ಚೆನ್ನಾಗಿ. ಹೌದಾ ಅಲ್ವಾ? ನೋಡ್ಕೋತಾರ, ಪ್ರತಿಯೊಂದನ್ನು ಕಾಳಜಿ ವಹಿಸ್ತಾರೆ ಮಾತಾಜಿ. ಆದರೆ ಯಾವಾಗ ಮಕ್ಕಳು ಚಾನ್ಸ್ ಬರುತ್ತೋ ತಂದೆ ತಾಯಿನ ನೋಡ್ಕೋಬೇಕು ಅಂದಾಗ, ಆವಾಗ ಇವರಿಗೆ ಭಾರ ಆಗ್ಬಿಡ್ತಾರೆ ತಂದೆ ತಾಯಿ ಅಲ್ವಾ. ಆವಾಗ ಭಾರ ಅನಿಸ್ಬಿಡ್ತಾರೆ. ಆವಾಗ ಅದಕ್ಕೆ ಅನಾಥಾಶ್ರಮ ಕಳ್ಸೋದೇನೋ ಅಥವಾ ವೃದ್ಧಾಶ್ರಮ ಕಳ್ಸೋದೇನೋ, ಅಥವಾ ಮಕ್ಕಳುಗಳು ವಿದೇಶಕ್ಕೆ ಹೋಗ್ಬಿಟ್ರೆ ಇಲ್ಲಿ ಅವ್ರು ವಾಪಸ್ ಬರೋದಕ್ಕೆ ಆಗದೇ ಇರೋಂಥ ಪರಿಸ್ಥಿತಿ ತಂದ್ಕೊತಾರೆ. ಓಕೆ, ಅದು ಅಟ್ಲೀಸ್ಟ್ ಪರವಾಗಿಲ್ಲ, ಸಂದರ್ಭಕ್ಕದು. ಆದರೂ ಒಂಥರ ಅದು ಕಾಳಜಿ ವಹಿಸದೇ ಇದ್ದಂಗೆ. ಕರೆಕ್ಟಾ? ಸೊ ಒನ್ ಸೈಡೆಡ್ ಮಾತ್ರ ಇದು. ಸೇಮ್ ಇನ್ನೊಂದು ಸೈಡ್ ಮಾಡ್ಬೇಕಾದ್ರೆ ಆ ನ್ಯಾಯ ಇಲ್ಲ. ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಅಂದ್ರೆ ಭಾರ ಅಂತ ಆಗಲ್ಲ, ಆದ್ರೆ ಸಮಟೈಮ್ಸ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ ಅಲ್ವಾ? ಹಾ, ಎಷ್ಟೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಿದ್ರು ಒಂದು ಟೈಮ್ ಬಂದಾಗ ತಂದೆ ತಾಯಿನ ರಕ್ಷಣೆ ಕೊಡಬೇಕಲ್ವ, ಅವರ ಕಾಳಜಿ ವಹಿಸ್ಬೇಕು. ಅವ್ರು ಡಿಪೆಂಡೆಂಟ್ ಆಗಿರ್ತಾರಲ್ವ ಅಲ್ವಾ? ಡಿಪೆಂಡೆಂಟ್ ಆಗಿರ್ತಾರೆ ಮಾತಾಜಿ. ಅಂದ್ರೂ ಅವ್ರ ತಂದೆ ತಾಯಿ ನಾನು ಇವಾಗಿನ ಕಾಲದಲ್ಲಿ ನಾನು ಎಸ್, ಇದೇ ಪ್ರೆಸೆಂಟ್ ಟೈಮ್ ಬಗ್ಗೆನೇ ನಾವು ಮಾತಾಡ್ತಾ ಇರೋದು ಮಾತಾಜಿ ಅಲ್ವಾ ಮಾತಾಜಿ? ನಿಮ್ ತಂದೆ ತಾಯಿ ಹೌದು ಮಾತಾಜಿ, ಅಂದ್ರೆ ನಿಮ್ ತಂದೆ ತಾಯಿ ಎಸ್ 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 ಹಾ ಮಾತಾಜಿ, ಅದೇ. ಸೊ ಇವಾಗ ಅಪ್ಪ ಅಮ್ಮ ಅದೇ ಇವಾಗ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು ಅಥವಾ ಏನೇ ರೀಸನ್ ಇರ್ಬೋದು ಅಲ್ವಾ. ಈ ಜಗ್ಗಿಂದ ನೀರು ಹೆಂಗೆ ತುಂಬಿಸತ್ತೋ ಗ್ಲಾಸಿಗೆ, ಅದೇ ಥರ ಗ್ಲಾಸಿಂದ ಹಾಕ್ಬೇಕಾದ್ರೆ ಜಗ್ಗು ತುಂಬೋದಿಲ್ಲ. ಕರೆಕ್ಟಾ? ಸೊ ಮೂರನೇದು ಏನು ನಾವು ನೋಡ್ತಿದ್ದೀವಿ ಇಲ್ಲಿ, ಎಲಿಫೆಂಟ್ ಅಲ್ವಾ. ಆನೆ ಸೂಜಿದಲ್ಲಿ ಹಾಕಬೇಕಾದ್ರೆ ದೊಡ್ಡ 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 ಭಾಗ ಎಲ್ಲ ಹೋಗಿ ಸೇರುತ್ತೆ ಅಲ್ವಾ. ಆದರೆ ಇಡೀ ಹೊಟ್ಟೆ ಆಗಲಿ ಅದೆಲ್ಲ ತೂರಕ್ಕಾಗತ್ತೆ. ಬಟ್ ಅದೇ ಟೈಲ್ ಪಾಸ್ ಆಗಲ್ಲ. ಅಂದರೆ ಏನು ಅರ್ಥ ಅಂದರೆ ಇವತ್ತಿನ ಕಾಲದಲ್ಲಿ ನಡೆಯುವಂಥ ಇಷ್ಟೊಂದೆಲ್ಲ ಸ್ಕ್ಯಾಮ್ಸ್ ಇದೆ ಅಲ್ವಾ. ಇಷ್ಟೆಲ್ಲ ಸ್ಕ್ಯಾಮ್ಗಳು ನಡೆಯುತ್ತೆ. ಇಷ್ಟೆಲ್ಲ ದೊಡ್ಡ ದೊಡ್ಡ ಜನರು ದುಡ್ಡನ್ನ ಇದು ಮಾಡೋದು ಅಥವಾ ಜಾಗಗಳ ನೆಲನ ಇದು ಮಾಡೋದು, ರೈಟ್, ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಮಾಡೋದು, ಇದೆಲ್ಲ ಮಾಡ್ತಿದ್ದಾರೆ. ಹೌದಾ? ಇದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಈಸಿಲಿ ಅವ್ರು ಹೆಂಗೆ ತಪ್ಪಿಸ್ಕೊಂಡ್ಬಿಡ್ತಾರೆ. ಅವರ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತಾರೆ ಅಥವಾ ದುಡ್ಡು ಯೂಸ್ ಮಾಡ್ತಾರೆ, ಏನೋ ಒಂದು ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಬಿಟ್ಟು ಅವರು ಎಸ್ಕೇಪ್ ಆಗಿಬಿಡ್ತಾರೆ. ಬಟ್ ಚಿಕ್ಕ ಚಿಕ್ಕ ವ್ಯಕ್ತಿಗಳು ಯಾರು ಇರ್ತಾರೋ, ಸಣ್ಣ ಪುಟ್ಟ ಕಳ್ಳರು ಅಥವಾ ಸಣ್ಣ ಪುಟ್ಟ ವಂಚನೆ ಮಾಡಿರೋಂಥ ವ್ಯಕ್ತಿಗಳು, ಅವ್ರನ್ನ ಹಿಡಿತಾರೆ ಪೊಲೀಸ್. ದೊಡ್ಡ ವ್ಯಕ್ತಿಗಳನ್ನ ಅವ್ರು ಹಿಡಿಯೋದಕ್ಕೆ ಆಗೋದಿಲ್ಲ. ದೊಡ್ಡ ದೊಡ್ಡ ದುಡ್ಡನ್ನ, ಎಷ್ಟೊಂದೆಲ್ಲ ಜಾಸ್ತಿ ದುಡ್ಡನ್ನ ಹಡಿಸ್ಕೊಂಡು ಪರಾರಿಯಾಗಿ ಎಲ್ಲೋ ಹೋಗಿ ಸೇರ್ಕೋತಾರೆ, ಎಲ್ಲೋ ಹೋಗಿ ಔಸ್ಕೋತಾರೆ, ಎಲ್ಲೋ ದುಡ್ಡನ್ನ ಇಟ್ಕೋತಾರೆ, ರೈಟ್. ಚಿಕ್ಕ ಪುಟ್ಟ ವ್ಯಕ್ತಿಗಳನ್ನ ಸಿಗಾಕೊಂತಾರೆ. ಅದು ಮೂರನೇದು. ಸೊ ಈ ಮೂರು ತೊಂದರೆಗಳು ಯುಧಿಷ್ಠಿರ ಮಹಾರಾಜರು ವಿಭಜಿಸ. ಹಾಗಾದ್ರೆ ನಾಲ್ಕನೇದು ಏನಪ್ಪ ಅಂತ ಭೀಮಸೇನ ಕೇಳಿದ. ನಾಲ್ಕನೇದಂತೂ ಈ ನೋಡಿ ಬೆಟ್ಟದಂತೂ ಹೇಳಿ ಮಾತಾಜಿ. ನಾಲ್ಕನೆಯದು ನಾಮ ಜಪ, ಹಾ, ಹರೇ ಕೃಷ್ಣ ಹರೇ ರಾಮ ಮಂತ್ರದಿಂದ ಆತರ ಆಗಿರೋದು. ಆದ ಕಲಿಯುಗದಲ್ಲಿ ಅದಕ್ಕೆ ಹರೇ ಹರೇ ಕೃಷ್ಣ ಹರೇ ಆ ಮಂತ್ರವನ್ನು ಯಾವಾಗಲೂ ಹೇಳ್ಬೇಕು ಅಂತ ಹೇಳೋದು ಅದಕ್ಕೋಸ್ಕರ. ಹಾ ಹಾ ಹಾ, ಥ್ಯಾಂಕ್ ಯು. ಕಲಿಯುಗದ ಮಂತ್ರ ಇದು, ಕಲಿಯುಗದ ಮಂತ್ರ. ಇವತ್ತು ನಾವು ನೋಡ್ತೀವಿ. ಹರೇ ಕೃಷ್ಣ ಹರೇ ರಾಮ. ಥ್ಯಾಂಕ್ ಯು ಮಾತಾಜಿ. ಸೊ ಇವಾಗ ಈ ಬೆಟ್ಟ ಅನ್ನೋದೇನಿದೆಯೋ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಏನಿದು ಬೆಟ್ಟನ ಯಾಕೆ ನಾವು ಅಲ್ಗಾಡ್ಸೋಕ್ಕಾಗಲ್ಲ? ಈ ಬೆಟ್ಟ ಅನ್ನೋದೇನು? ಇದು ನಾವು ಮಾಡಿರೋ ಅಂಥ ಎಷ್ಟೊಂದೆಲ್ಲ ಪಾಪ ಒಂದು ಬೆಟ್ಟದ ರೂಪದಲ್ಲಿರುತ್ತೆ ಕಲಿಯುಗದಲ್ಲಿ. ಅದನ್ನು ಅಲ್ಲಾಡಿಸೋದು ಅಥವಾ ಅದನ್ನು ಕಮ್ಮಿ ಮಾಡೋದು ಎಷ್ಟೇ ಪ್ರಯತ್ನ ಆಗೋದು ಅದು ಕಮ್ಮಿ ಆಗಲ್ಲ. ಈ ಕಲಿಯುಗದಲ್ಲಿ ನಾವು ಪಾಪನ ಕಮ್ಮಿ ಮಾಡ್ಕೊಳ್ಳೋದು ತುಂಬ ಕಷ್ಟ. ಆದರೆ ಒಂದು ಸಣ್ಣ ಹಗ್ಗದಿಂದ ಆ ವ್ಯಕ್ತಿ ಏನು ಅಲ್ಗಾಡ್ಸೋಕ್ಕೆ ಪ್ರಯತ್ನ ಮಾಡೋಕ್ಕಾಯ್ತು, ಅದಕ್ಕೆ ಯುಧಿಷ್ಠಿರ ಮಹಾರಾಜರು ಹೇಳಿದ್ರು, ಕಲಿಯುಗ ತುಂಬ ಕಷ್ಟ ಪಾಪನ ಕಮ್ಮಿ ಮಾಡೋದು, ಕಷ್ಟನ ನಿವಾರಿಸೋದು. ಆದರೆ ಒಂದು ಸಣ್ಣ ದಾರ, ಒಂದು ಸಣ್ಣ ಸಿಂಪಲ್ ಸಲ್ಯೂಷನ್ ಏನು, ಭಗವಂತ ನಾಮಸ್ಮರಣೆ ಅನ್ನೋ ಒಂದು ಥ್ರೆಡ್ ಏನಿದೆಯೋ, ಅವನ ಒಂದು ಸಲ್ಯೂಷನ್ ಏನಿದೆಯೋ, ಅದನ್ನು ಬಳಸಿದ್ರೆ ವ್ಯಕ್ತಿ ಅವನು ದೊಡ್ಡ 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 ಪಾಪಗಳಿಂದ ಅವನು ವಿಮುಕ್ತನಾಗಬಹುದು. ನಾವು ನೋಡಿದ್ವಲ್ಲ, ಅಜಾಮಿಲಲ್ ಕಥೆದಲ್ಲೂ ನಾವು ನೋಡಿದ್ವಿ. ಕರೆಕ್ಟಾ? ಎಷ್ಟೇ ದೊಡ್ಡ ಪಾಪ ಮಾಡಿದ್ರು ಒಂದು ನಾಮಸ್ಮರಣೆಯಿಂದ ಅವನಿಗೆ ಒಂದು ರಕ್ಷಣೆ ಅನ್ನೋದು ಸಿಗುತ್ತೆ. ಹಾಗಾಗಿ ಮೂರು ತೊಂದರೆಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಪರಿಹಾರ ಕೂಡ ಭಗವಂತ ಕೊಟ್ಟಿದ್ದಾನೆ. ಪರಿಹಾರ ಏನು? ಬೆಟ್ಟದಂಥ ತೊಂದರೆ ತಾಪತ್ರೆ ಇದ್ದರೂ ಕೂಡ ಅದನ್ನು ಒಂದು
ಚಿಕ್ಕ ಸಿಂಪಲ್ ಥ್ರೆಡ್ ಆಫ್ ಹರೇ ಕೃಷ್ಣ ಮಹಾಮಂತ್ರದಿಂದ ಅದನ್ನು ಹೋಗ್ಲಾಡ್ಸೋಕ್ಕಾಗತ್ತೆ. ಇದು ಹೇಳ್ತಾರೆ ಯುಧಿಷ್ಠಿರ ಮಹಾರಾಜ. ಅದಕ್ಕೆ ಕಲಿಯುಗದ ಒಂದು ಒಳ್ಳೆ ಗುಣಲಕ್ಷಣ ಏನಪ್ಪ, ಕಲೇರ್ದೋಷ ನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣಃ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್. ಏನಂತಾನೆ, ಮೈ ಡಿಯರ್ ಕಿಂಗ್ ಯಾರಿಗೆ ಹೇಳ್ತಿರೋದು? ಶುಕದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ತಾರೆ. ಪರೀಕ್ಷಿತ್ ಮಹಾರಾಜರು ಇವಾಗ ಕೂತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ, ಭಾಗವತನ ಕೇಳಿಸ್ಕೊತಾ ಇದ್ದಾರೆ. ಏನಂತಾರೆ, ಕಲಿಯುಗ ದೊಡ್ಡ ಏನದು ಫಾಲ್ಟ್ ಅಂದರೆ ಏನು, ದೋಷ ತುಂಬಿರೋ ಅಂಥ ಒಂದು ಸಾಗರ, ಅದು ಓಷನ್ ಆಫ್ ಫಾಲ್ಟ್. ಬರೀ ಎಲ್ಲ ತಪ್ಪೇ ಸಿಗತ್ತೆ ನಮಗೆ. ಅಂದರೆ ಯಾವುದು ಸರಿಯಾಗಿರೋ ಪದಾರ್ಥ, ಸರಿಯಾಗಿರೋ ವ್ಯಕ್ತಿ, ಎಲ್ಲ ಒಳ್ಳೆ ಗುಣ ಇರೋಂಥ ವ್ಯಕ್ತಿ, ಒಳ್ಳೆ ಸಮಯ, ಒಳ್ಳೆ ವಸ್ತು, ಸರಿಯಾಗಿರೋದು, ನಿಜವಾದ್ದು, ಯಾವ ಥರದ್ದು ಯಾವುದೂ ಇಲ್ಲ ಕಲಿಯುಗದಲ್ಲಿ. ಏನೇ ಸಿಕ್ಕಿದ್ರೂ ನಮಗೆ ಯಾವುದೋ ಲೋ ಕ್ವಾಲಿಟಿನೇ ಸಿಗುತ್ತೆ, ಅಡಲ್ಟ್ರೇಟೆಡ್ ಅಥವಾ ಮಿಶ್ರಿತ ಆಗಿರೋವಂಥದ್ದು. ಆದರೂ ಈ ಕಲಿಯುಗದಲ್ಲಿ ಒಂದು ತುಂಬ ಒಳ್ಳೆ ಗುಣ ಇದೆ, ಸ್ಟಿಲ್ ಒನ್ ಗುಡ್ ಕ್ವಾಲಿಟಿ. ಏನಪ್ಪ ಈ ಕಾಲದ್ದು ಅಂದರೆ, ಸಿಂಪ್ಲಿ ಬೈ ಚಾಂಟಿಂಗ್ ದ ನೇಮ್ ಆಫ್ ಲಾರ್ಡ್ ಕೃಷ್ಣ, ಭಗವಂತ ನಾಮಸ್ಮರಣೆ ಮಾಡೋದ್ರಿಂದ ಆ ವ್ಯಕ್ತಿ ಈ ಒಂದು ಭವಬಂಧನದಿಂದ ಮುಕ್ತನಾಗಿ ಭಗವಂತನ ಧಾಮಕ್ಕೆ ಹೋಗೋಕ್ಕೆ ಸಾಧ್ಯತೆ ಇದೆ. ಬರೀ ಭಗವಂತನ ಒಂದು ನಾಮಸ್ಮರಣೆಯಿಂದ ಸಾಕು. ಒಂದು ಸಿಂಪಲ್ ಥ್ರೆಡ್ ಆಫ್ ಹರೇ ಕೃಷ್ಣ ಮಹಾಮಂತ್ರ ಜ್ಞಾಪಕ ಇಟ್ಕೋಬೇಕು. ಈ 4ನೇ ಫೋಟೋ ಇದೆಯಲ್ಲ, ಇದನ್ನು ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಎಷ್ಟೇ ದೊಡ್ಡ ಹಗ್ಗದಿಂದ ಎಳಿಯೋಕ್ಕೆ ಮಾಡಿದ್ರು, ಪ್ರಯತ್ನ ಮಾಡಿದ್ರು ಆ ಮೂಟೆನ, ಆ ಒಂದು ಬೆಟ್ಟನ ಮುರಿಯೋಕ್ಕಾಗಲ್ಲ. ಆದರೆ ಒಂದು ಸಣ್ಣ ಹಗ್ಗ ಭಗವಂತ ನಾಮ ಅನ್ನೋದ್ರಿಂದ ನಾವು ಅದನ್ನು ಅಲುಗಾಡಿಸೋಕ್ಕೆ ಸಾಧ್ಯ. ಯಾವಾಗ ಒಂದು ಸಮಯ ಬಂದಂತೆ ಎಲ್ಲ ಋಷಿ ಮುನಿಗಳು ವ್ಯಾಸದೇವರನ್ನ ಮೀಟ್ ಮಾಡಕ್ಕೆ ಹೋಗ್ತಾರೆ. ವ್ಯಾಸದೇವರು ಜೈ ಕಲಿಯುಗ, ಜೈ ಕಲಿಯುಗ, ಜೈ ಕಲಿಯುಗ ಅಂತ ಹೇಳ್ತಿರ್ತಾರೆ. ಅದೇನು ವ್ಯಾಸರೇ, ನೀವು ಎಷ್ಟೆಲ್ಲ ಶಾಸ್ತ್ರಗಳನ್ನ ರಚನೆ ಮಾಡಿದ್ದೀರಾ, ಕಲಿಯುಗದ ಎಷ್ಟೊಂದೆಲ್ಲ ದೋಷಗಳ ಬಗ್ಗೆ ನೀವು ಹೇಳಿದ್ದೀರಾ, ಅಂಥದ್ರಲ್ಲಿ ನೀವು ಜೈ ಕಲಿಯುಗ ಅಂತಿದ್ದೀರಾ ಏನು ಅಂತ ಕೇಳ್ತಾರೆ. ಹೌದು, ನಾನು ರಚಿಸುವಂಥ ಎಲ್ಲ ಶಾಸ್ತ್ರ, ಯಾರು ವ್ಯಾಸದೇವರಂದರೆ ಯಾರು? ಕೃಷ್ಣ ದ್ವೈಪಾಯನ ವ್ಯಾಸ ಅಂದರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಅವತಾರ, ಭಗವಂತ ಕೃಷ್ಣನ ಅವತಾರ ಅಲ್ವಾ? ಸೊ ಈ ವ್ಯಾಸದೇವರು ಹೇಳ್ತಾರೆ, ಯಾವಾಗ ನಾನು ಎಲ್ಲ ಶಾಸ್ತ್ರಗಳನ್ನ ರಚನೆ ಮಾಡ್ತಿದ್ನೋ ಆ ರಚನೆಯಲ್ಲೂ ಕೂಡ ನಾನು ತಿಳಿಸಿದ್ದೀನಿ ದಟ್ ಈ ಒಂದು ಕಲಿಯುಗದಲ್ಲಿ ಬರೀ ಭಗವಂತನ ನಾಮಸ್ಮರಣೆ ಮಾಡೋದು ಎಂಥ ವ್ಯಕ್ತಿನೇ ಆಗಿರ್ಬೋದು, ಅಂಥವನಿಗೆ ಮುಕ್ತಿ ಅನ್ನೋದು ಕಲಗತ್ತೆ. ಅಂಥವ್ನು ಈಸಿಯಾಗಿ ಆ ಪಾಪಗಳಿಂದ ಅವನು ವಿಮುಕ್ತನಾಗ್ಬೋದು. ಇಲ್ಲಿ ನೀವು ನೋಡ್ಬೋದು, ಒಂದು ಬೆಟ್ಟ ಇದೆ ಇಲ್ಲಿ. ಆ ಬೆಟ್ಟದ ಮೇಲೆ ಜಾಸ್ತಿ ಮರಗಳೇನೂ ಇಲ್ಲ, ಆದರೆ ಈ ಬೆಟ್ಟ ತುಂಬ ಪವಿತ್ರವಾದಂಥ ಬೆಟ್ಟ. ಯಾರು ಹೇಳ್ತಾರೆ ಈ ಬೆಟ್ಟದ ಹೆಸರೇನು ಅಂತ ಯಾರು ಹೇಳೋಕ್ಕಾಗತ್ತಾ? ಅದು ತುಂಬ ಶ್ರೇಷ್ಠವಾದಂಥ ಬೆಟ್ಟ ಇದೆ. ಜೈ ಗೋವರ್ಧನ ಬೆಟ್ಟ. ಗೋವರ್ಧನ ಬೆಟ್ಟ ತುಂಬ ಪವಿತ್ರವಾದಂಥ ಬೆಟ್ಟ. ಯಾಕೆ? ಸಾಕ್ಷಾತ್ ಭಗವಂತ ಆ ಬೆಟ್ಟನ ಸ್ಪರ್ಶ ಮಾಡಿದ್ದಾರೆ ಅಲ್ವಾ? ಅವ್ರ ಕಿರು ಬೆರಳಲ್ಲಿ ಎತ್ತಿದ್ದಾರೆ, ಅವರು ಎತ್ತಿದ್ದಾರೆ. ಕರೆಕ್ಟ್. ಯಾವಾಗ ಭಗವಂತ, ಎಸ್ ಮಾತಾಜಿ, ಯಾವಾಗ ವಸ್ತು, ಯಾವ್ದಾರು ವಸ್ತು ಭಗವಂತನ ಒಂದು ಸಂಪರ್ಕಕ್ಕೆ ಬಂದ್ಬಿಡುತ್ತೋ ಅದು ಪವಿತ್ರ ಆಗ್ಬಿಡುತ್ತೆ. ಬೆಟ್ಟನೇ ಆಗಿರ್ಬೋದು, ಗುಡ್ಡ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ವಸ್ತು ಜಸ್ಟ್ ಭಗವಂತ ಮುಟ್ಟಿದ ತಕ್ಷಣ ಆ ಒಂದು ಇಡೀ ಗೋವರ್ಧನ ಪವಿತ್ರ ಆಗೋಯ್ತು. ಆ ಗೋವರ್ಧನನ ಪೂಜಿಸ್ತಾರೆ. ಯಾಕಂದರೆ ಅದು ಸಾಕ್ಷಾತ್ ಭಗವಂತನ ರೂಪ ಅದು ಅಂತ. ಇಲ್ಲಿ ಪಾರಿಜಾತ ಹೂವಾಗಿರ್ಬೋದು, ಅದು ಕೆಳಗಡೆ ಬಿದ್ದೋಗತ್ತದು. ಆದರೆ ಆ ಹೂ ಯಾವಾಗ ಭಗವಂತನಿಗೆ ಅರ್ಪಿಸ್ತೀವೋ ಆ ಹೂ ನಾವು ಪ್ರಸಾದ ಥರ ತೊಗೊತೀವಲ್ವ, ಕಣ್ಣಿಗೆ ಒತ್ಕೋತೀವಿ, ತಲೆಗೆ ಮುಟ್ಕೋತೀವಿ. ಯಾವಾಗ ವ್ಯಕ್ತಿ ಭಗವಂತನ ನಾಮಸ್ಮರಣೆಗೆ ಬರ್ತಾನೋ, ಅಂದರೆ ಭಗವಂತನ ಒಂದು ಸಂಪರ್ಕಕ್ಕೆ ಬರ್ತಾನೋ, ಆಟೋಮ್ಯಾಟಿಕಲಿ ಅವನು ಪ್ಯೂರ್ ಆಗ್ಬಿಡ್ತಾನೆ. ಅವನಿಗೆ ಭಗವಂತನ ಒಂದು ಗುಣಲಕ್ಷಣಗಳು ಬಂದ್ಬಿಡುತ್ತೆ. ಅದಕ್ಕೆ ಭಗವಂತನ ಸಂಪರ್ಕದಲ್ಲಿರೋದು ಅಂದ್ರೆ ಏನು, ತುಂಬ ಚೀಪ್ ಆ್ಯಂಡ್ ಶ್ಯೂರ್ ಟಿಕೆಟ್ ಟು ಗೋಲೋಕ. ಭಗವಂತನ ಧಾಮ ಗೋಲೋಕ ಅಂದ್ರೆ ಏನು? ಗೋಲೋಕ. ಯಾವ ಲೋಕ ಅದು? ಗೋಲೋಕ. ಗೋಲೋಕದಲ್ಲಿ ಯಾರು ಇರ್ತಾರೆ? ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಇರ್ತಾರೆ. ಅದ್ರಲ್ಲಿ ಹೋಗೋದಕ್ಕೆ ದಾರಿ ಏನಪ್ಪ? ತುಂಬ ಈಸಿ. ಈ ಒಂದು ಜಪಮಾಲ ಇಟ್ಕೋಬೇಕು ಆ್ಯಂಡ್ ನಾಮಸ್ಮರಣೆ ಮಾಡಬೇಕು ಅಷ್ಟೇ. ಚೀಪೆಸ್ಟ್ ಆ್ಯಂಡ್ ಶ್ಯೂರ್. ಇದಕ್ಕೇನು ಖರ್ಚಿಲ್ಲ ಆ್ಯಂಡ್ ಇದು ಖಚಿತವಾಗ್ಲೂ ನಮ್ಮನ್ನ ಕರ್ಕೊಂಡು ಹೋಗ. ಇವಾಗ ನಾವು 1 ರೌಂಡ್ ಜಪ ಮಾಡೋಣ.
ಹೇಗೆ ಮಾಡೋದು ನಾನು ತೋರಿಸ್ತೀನಿ ನಿಮ್ಗೆ ಎಲ್ರಿಗೂ ಜಪ. ಅದಾದಮೇಲೆ ನಾವು ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳು ತಿಳಿಸ್ಕೊತೀವಿ. ನಾಮಗಳು ಏನೇನು, ಯಾಕೆ ಮಹಾಮಂತ್ರ ಬಂತು, ಎಲ್ಲಿಂದ ಬಂತು ಅನ್ನೋದು ಶಾಸ್ತ್ರದ ಒಂದು ಇಂಪಾರ್ಟೆನ್ಸ್ ನೋಡೋಣ ನಾವು. ನೋಡಿ ಎಲ್ರಿಗೂ ನಾನು ಕಾಣಿಸ್ತಾ ಇದೆಯಾ ನನ್ನ ಒಂದು ಜಪಮಾಲ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಜಪ. ಇದು ಜಪಮಾಲ ಕಾಣ್ತಾ ಇದೆಯಾ? ಎಲ್ರಿಗೂ ಕಾಣ್ತಾ ಇದೆಯಲ್ವಾ? ಇದು ಕಾಣ್ತಿದೆಯಲ್ಲ, ಇದು ಬಂದ್ಬಿಟ್ಟು ಸಾಕ್ಷಿ ಮಾಲ. ಮಾತಾಜಿ ಅದನ್ನ ನಿಮ್ ಫೇಸ್ ಮುಂದೆ ಹಿಡೀರಿ. ಸೈಡ್ ಹಿಡಿದ್ರೆ ಅದು ಇದು ಆಗ್ತಾ ಇದೆ, ವ್ಯಾನಿಶ್ ಆಗ್ತಾ ಇದೆ. ವ್ಯಾನಿಶ್ ಆಗ್ತಿದ್ಯಾ? ಲೈಕ್ ಬ್ಯಾಕ್ ಗ್ರೌಂಡ್ ವ್ಯಾನಿಶ್ ಆಗುತ್ತಲ್ಲ ಆ ತರ ವ್ಯಾನಿಶ್ ಆಗ್ತದೆ. ಒಂದು ನಿಮಿಷ ಸೆಟ್ಟಿಂಗ್. ಓಕೆ, ಇವಾಗ ಓಕೆ ಅಲ್ಲ? ಇವಾಗ ನೋಡಿ ಕಾಣ್ತಾ ಇದೆಯಲ್ವಾ, ನನ್ನ ಜಪಮಾಲ ಕಾಣಿಸ್ತಾ ಇದೆಯಲ್ಲ, ಕಾಣ್ತಾ ಇದೆ. ಸೊ ಇದು ಬಂದ್ಬಿಟ್ಟು ಜಪಮಾಲ. ಓಕೆನಾ? ಇದ್ರ ಮೇಲೆ ಇದರಲ್ಲಿ 108 ಮಣಿಗಳಿರುತ್ತೆ. ಹೌದಾ? ಈ ಮಧ್ಯದ್ದು ಏನಿದೆಯೋ ಇದಕ್ಕೇನಂತ ಕರೀತಾರೆ? ಕೃಷ್ಣ ಮಣಿ ಅಂತ ಕರೀತಾರೆ. ಆಯ್ತಾ? ಇದನ್ನ ನಾವು ಜಪ ಮಾಡಬೇಕಾದ್ರೆ ಈ ಬೆರಳ ಮೇಲೆ ಮಾಡಬಾರ್ದು, ಈ ಬೆರಳ ಮೇಲೆ ಮಾಡಬೇಕು, ಮಧ್ಯದ ಬೆರಳು. ಓಕೆ, ಈ ಥರ. ಓಕೆ, ಈ ಥರ ಇಟ್ಕೊಂಡು ಈ ಜಪಮಾಲದಲ್ಲಿ ಯಾಕೆ ಹಾಕೋತೀವಿ ನಾವು ಇದನ್ನ ಅಂದರೆ, ಇದು ಬೀಳದೇ ಇರಲಿ ಅನ್ನೋದಕ್ಕೋಸ್ಕರ. ಮಾಲೆ ತುಂಬ ಪವಿತ್ರ ಅಲ್ವಾ? ಭಗವಂತ ನಾಮ ತಗೊತೀವಿ ನಾವು ಇದ್ರ ಮೇಲೆ. ಇದು ಕೆಳಗಡೆ ಬಿದ್ದೋಗ್ಬಿಡುತ್ತೆ ಬರೀ ನಾವು ಹಾಗೆ ಮಾಲೆ ಇಟ್ಕೊಂಡ್ರೆ. ಇದ್ರ ಪ್ರೊಟೆಕ್ಷನ್ಗೋಸ್ಕರ ಈ ಬ್ಯಾಗಲ್ಲಿ ಹಾಕೋತೀವಿ. ಈ ಬ್ಯಾಗಲ್ಲಿ ನೋಡಿ ನಿಮ್ಗೆ ಕಾಣುತ್ತೆ, ಒಂದು ದೊಡ್ಡದಿದೆ ಕಿಂಡಿ, ಇನ್ನೊಂದು ಚಿಕ್ಕ ಕಿಂಡಿ ಇದೆ. ಈ ಚಿಕ್ಕ ಕಿಂಡಿ ಈ ಬೆರಳಿಗೆ, ಈ ಒಂದು ಏನಪ್ಪ ನಾವು ಪಾಯಿಂಟ್ ಮಾಡ್ತೀವಲ್ಲ, ಇಂಡೆಕ್ಸ್ ಫಿಂಗರ್, ಇದಕ್ಕೆ. ಹಾಂ ಮಾತಾಜಿ. ಸೊ ಇದ್ರ ಒಳಗಡೆ ನಾವು ಮಾಲೆ ಇಟ್ಕೊಂಡು ಥರ ನಾವು ಜಪ ಮಾಡ್ತೀವಿ. ಮೊದಲಿಗೆ ಪಂಚತತ್ವ ಮಂತ್ರ ಹೇಳ್ಕೊಂಡು ಜೈ ಶ್ರೀಕೃಷ್ಣ ಮಂತ್ರ ಹೇಳ್ತೀವಿ. ಇವಾಗ 1 ರೌಂಡ್ ಜಪ ಮಾಡೋಣ ಎಲ್ಲರೂ. ಯಾರ ಹತ್ರ ಮಾಲೆ ಇದೆಯೋ ಮಾಲೆದಲ್ಲಿ ಮಾಡಿ, ಇಲ್ಲ ಅಂದರೆ ನೀವು ಕೈಯಲ್ಲಿ ಎಣಿಸ್ಕೋಬೋದು. ಆ್ಯಂಡ್ ಯಾವಾಗ ನಾವು ಇಲ್ಲಿ ಕೊನೆಗೆ ಬರ್ತೀವೋ, ಈ ಥರ ನೋಡಿ ಜಪ ಮಾಡ್ಕೊಂಡು 1 ನಿಮಿಷ, ಯಾವಾಗ ನಾವು ಇಲ್ಲಿ ಕೊನೆಗೆ ಬರ್ತೀವಲ್ಲ, ಇಲ್ಲಿಗೆ, ಇಲ್ಲಿ ಬಂದ ತಕ್ಷಣ ಇಲ್ಲಿಗೆ ಬಂದ ಮೇಲೆ ಇದನ್ನು ನಾವು ದಾಟೋಂಗಿಲ್ಲ. ಓಕೆ, ಏನು ಮಾಡ್ತೀವಿ ನಾವು? ಜಸ್ಟ್ ಇದನ್ನು ಹಿಂಗೆ ತಿರುಗಿಸ್ಕೊಂಡು ಮತ್ತೆ ಮುಂದುವರಿಸ್ತೀವಿ. ಅದೇ ಹಂಗೆ ಹಿಂದಕ್ಕೆ ಹೋಗ್ತೀವಿ ನಾವು. ಹಿಂದಕ್ಕೆ ಹೋಗಿ ಮತ್ತೆ ಹಿಂಗೆ ಬರ್ತೀವಿ. ಗೊತ್ತಾಯ್ತಾ ಎಲ್ರಿಗೂ? ಗೊತ್ತಾಯ್ತಲ್ವ? ಇಲ್ಲಿವರೆಗೂ ಬಂದು ನೋಡಿ, ಇಲ್ಲಿಗೆ ಬರ್ತೀವ, ಇಲ್ಲಿಗೆ ನಾನು ಕೊನೆಗೆ ಬಂದ. ಇವಾಗ ಏನು ಮಾಡ್ತೀನಿ ನಾನು? ಸುಮ್ಮನೆ ಹಿಂಗೆ ತಿರುಗಿಸ್ಕೋಬೇಕಷ್ಟೆ. ಹಿಂಗೆ ತಿರುಗಿಸ್ಕೊಂಡು ಮತ್ತೆ ಈ ಥರ ಮುಂದುವರಿಸ್ಬೇಕು. ಗೊತ್ತಾಯ್ತಾ ಎಲ್ರಿಗೂ? ಹಾಂ, ಮತ್ತೆ ಹಿಂದಕ್ಕೆ ಬಂದು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು, ದಾಟಂಗಿಲ್ಲ. ಓಕೆ? ಹಾಂ, ಪೀರಿಯಡ್ಸ್ ಆಗಿ ಎಷ್ಟು ದಿನ ಆದ್ಮೇಲೆ? ಮಾತಾಜಿ ಆ ಸಮಯದಲ್ಲೂ ಮಾಡ್ಬೋದು ಮಾತಾಜಿ. ನೀವು ಆ ಟೈಮಿಗೆ ಸಪ್ರೇಟಾಗಿ ಒಂದು ಇಟ್ಕೊಂಡಿರಿ. ಓಕೆ, ಬಾಕಿ ಟೈಮಲ್ಲಿ ಫ್ರೆಶ್ ಆಗಿರೋದನ್ನ ಇಟ್ಕೊಂಡಿರಿ. ಆ ಟೈಮಲ್ಲಿ ಮಾತ್ರ ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಆಮೇಲೆ ಇದನ್ನೊಂದ್ಸರಿ ವಾಶ್ ಮಾಡಿ ಇಟ್ಬಿಡಿ ನಿಮ್ದು ಆಗಿದ ತಕ್ಷಣ. ಓಕೆನಾ? ಇದನ್ನು ಮಾಡೋದಕ್ಕೇನು ರೂಲ್ಸ್ ಇಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ. ಬಟ್ ಇದು ಯಾವಾಗ ಬೇಕಾದ್ರೂ ಮಾಡಬಹುದು. ಅದನ್ನ ನಾವು ನೋಡ್ತೀವಿ ನಾಳೆ, ಅದನ್ನು ನೋಡ್ತೀವಿ. ಇವಾಗ 1 ರೌಂಡ್ ಜಪ ಮಾಡೋಣ. ಪಂಚತತ್ವ ಮಂತ್ರ ಯಾರಿಗಾರು ಗೊತ್ತಾ? ಹೇಳಿ ಮಾತಾಜಿ. ನನ್ನ ಕಡೆ ರುದ್ರಾಕ್ಷಿ ಮಾಲೆ ಇದೆ, ಅದನ್ನ ಮಾಡ್ಬೋದಾ? ಯಾವ ಮಾಲೆದಲ್ಲಿ ಮಾಡೋದು ಅಂತ ನಾವು ನೋಡ್ತೀವಿ, ನಾಳೆ ಹೇಳ್ತೀನಿ ನಾನು ನಿಮಗೆ. ಬಟ್ ಯೂಶಲಿ ಮಾಡಿದ್ರೆ ಮಾತಾಜಿ, ಇದು ನೋಡಿ, ಇದು ತುಳಸಿ ಮಾಲೆ, ಇಲ್ಲ ಅಂದರೆ ಅದೇನು ನೀಮ್ಗೆ ಏನಂತಾರೆ, ಬೇವು. ರುದ್ರಾಕ್ಷ ಯೂಶಲಿ ನಾವು ಹರೇ ಕೃಷ್ಣ ಮಂತ್ರ ಜಪ ಮಾಡೋದಿಲ್ಲ. ಅದು ನೀವು ಇಟ್ಕೊಳ್ಳಿ ಅಷ್ಟೇ ಸುಮ್ಮನೆ ಹಾಗೆ. ಬಟ್ ನಮ್ಮ ದೇವಸ್ಥಾನಕ್ಕೆ ಬಂದರೆ ನಿಮಗೆ ಸಿಗತ್ತೆ ಇದು. ಇಟ್ಕೊಳ್ಳಿ, ಅದು ನಿಮ್ಮ ಮನೇಲಿ ಇಟ್ಕೊಂಡಿರಿ, ತೊಂದರೆ ಇಲ್ಲ. ನಾನು ಮಾಲೆ ಹಾಕೊಂಡಿದ್ದೇನೆ. ಈಗ ಜಪ ಮಾಡೋಣ 1 ರೌಂಡು. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ. ಇನ್ನು ವರ್ಕ್ಶಾಪ್ ಮುಗ್ದಿಲ್ಲ, ಇವಾಗ ಮಧ್ಯದಲ್ಲಿ ಬ್ರೇಕು. ಈ 1 ರೌಂಡ್ ಜಪ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಮುಂದುವರಿಸ್ತೀವಿ. ಆಗ್ಬೋದಾ? ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ
हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम 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 हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे हरे
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಗೌರ ಭಕ್ತರತ್ನ ಮುಂದುವರ್ಸೋಣ. ಎಲ್ಲರೂ ಜಪ ಮಾಡಾಯ್ತು ಒಂದು ರೌಂಡು. ಈಗ ಏನಪ್ಪ ಹೇಳ್ತಾರೆ ಅಂದರೆ, ನಾಮಸ್ಮರಣೆ ಅಂದರೆ ಏನು, ಯಾವ ನಾಮ ಏನು ಅಂತ ಕೇಳ್ಬೋದು ಎಷ್ಟೋ ಜನ. ಹಾಗಾದರೆ ಎಲ್ಲ ಮತದವರು ಎಷ್ಟೋ ಜನ ಮತ ಇದೆ ಅಲ್ವಾ, ಮುಸಲ್ಮಾನ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಎಷ್ಟೋದ
ನಾಮಗಳು ತಗೊತಾರೆ ಜನ ಅಲ್ವಾ. ಹಿಂದೂ ವ್ಯಕ್ತಿಗಳು ಗೋವಿಂದ ಹರಿ ಮುಕುಂದ ಹೇಳ್ತಿದ್ರೆ, ಕ್ರಿಶ್ಚಿಯನ್ಸ್ ಎಲ್ಲ ಯಶೋದನ ಕ್ರಿಸ್ತೋಸ್ ಅಂತ ಕರೀತಾರೆ ಅಲ್ವಾ, ಜೀಸಸ್ ಕ್ರೈಸ್ಟ್ ಹೆಸರು ತಗೋತಾರೆ. ಅಥವಾ ಮುಸ್ಲಿಮ್ಸು ಅಲ್ಲ ಅಂತ ಹೆಸರು ತಗೋಬೋದು. ಸೊ ಎಲ್ಲರೂ ನಾಮಸ್ಮರಣೆ ಅನ್ನೋದು ಮಾಡ್ತಾರೆ. ಪ್ರತಿಯೊಂದು ಮತದವ್ರಿಗೂ ಗೊತ್ತು ನಾಮಸ್ಮರಣೆ ಅನ್ನೋದು ಮಾಡಬೇಕು. ಸೊ ಪ್ರತಿಯೊಬ್ಬರು ಅವರವರ ಒಂದು ಬೀಡ್ಸ್ ಎಲ್ಲ ನೋಡ್ತೀವಲ್ಲ, ಕೆಲವರು ರೋಸ್ ಮೇರಿ ಬೀಡ್ಸ್ ಅಂತ ಮಾಡ್ತಾರೆ, ಒಬ್ರೊಬ್ರು ಒಂದೊಂದು ಬೀಡ್ಸಲ್ಲಿ ಮಾಡ್ತಾರೆ. ಬಟ್ ಮಣಿ ಅಲ್ವಾ, ಜಪ ಮಣಿ ಮೇಲಂತೂ ಎಲ್ಲರೂ ಮಾಡೇ ಮಾಡ್ತಾರೆ ಅಲ್ವಾ. ಜಪ ಮಣಿ ಮೇಲೆ ಎಲ್ಲರೂ ಅವ್ರವ್ರ ಮಂತ್ರ ಭಗವಂತನ ನಾಮ ಅನ್ನೋದು ತಗೋತಾರೆ. ಸೊ ನಾಮ ಅನ್ನೋದು ನಾಮ ಅಕಾರಿ ಬಹುದ ನಿಜ ಸರ್ವಶಕ್ತಿ. ಎಷ್ಟು ಭಗವಂತನ ನಾಮ ಹಲವಾರಿದೆ, 1 2 ಅನ್ನೋದಿಲ್ಲ. ನಾಮ ಅಕಾರಿ ಬಹುದ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವ ಮಿದಶ ಮಿಹಜನಿ ನಾನು ರಾಗ. ಭಗವಂತ ನಾಮ ಎಷ್ಟೊಂದಿದೆ, ಆ್ಯಂಡ್ ಎಲ್ಲ ನಾಮದಲ್ಲೂ ಭಗವಂತ ಒಂದು ಶಕ್ತಿ ಅನ್ನೋದನ್ನು ಹಾಕಿದ್ದಾರೆ. ಹಾಗಾದರೆ ಯಾತಕ್ಕೆ ನಾವು ಹರೇ ಕೃಷ್ಣ ಮಹಾಮಂತ್ರನ ಹೇಳಬೇಕು ಅನ್ನೋದನ್ನು ನಾವು ಇವತ್ತು ತಿಳ್ಕೊತೀವಿ. ಸೊ ಇವಾಗ ಒಂದು ಕತೆ, ಇದು ಕಲಿ ಸಂತರಣ ಉಪನಿಷತ್. ಎಷ್ಟೊಂದು 108 ಉಪನಿಷತ್ಗಳಿದೆ. ಅದರಲ್ಲಿ ಮುಖ್ಯವಾದಂಥ ಒಂದು ಉಪನಿಷತ್ ಬಂದ್ಬಿಟ್ಟು ಕಲಿ ಸಂತರಣ ಉಪನಿಷತ್. ಈ ಒಂದು ಉಪನಿಷತ್ತಲ್ಲಿ ಬ್ರಹ್ಮದೇವರು ಏನು ನಾರದ ಮುನಿಯ ತಂದೆ ಅಲ್ಲೋ, ಅವರಿಗೆ ಹಿರಣ್ಯ ಗರ್ಭ ಅಂತ ಕರೀತಾರೆ ಅಲ್ವಾ. ಗರ್ಭೋದಕ ಸಾಯಿ ವಿಷ್ಣುವಿಂದ ಇವರು ಜನ್ಮ ತಾಳಿರೋರು, ಯಾರ ಒಂದು ಗರ್ಭದಿಂದ ಬಂದಿರೋರಲ್ಲ ಬ್ರಹ್ಮದೇವರ ಪುತ್ರ ಏನು ನಾರದ ಇದ್ದಾರೋ, ನಾರದ ಬಂದ್ಬಿಟ್ಟು ಬ್ರಹ್ಮದೇವರನ್ನ ಒಂದು ಪ್ರಶ್ನೆ ಮಾಡ್ತಾರೆ. ಹರಿ ಓಂ ದ್ವಾಪರಂತೆ ನಾರದ ಬ್ರಹ್ಮಣ ಜಗಮ ಕಥಂ ಭಗವಾನ್ ಗಂ ಪರ್ಯಾತನ ಕಲಿಂ ಸಂತರೇಯಂ ಇತಿ. ಏನಂತಾರೆ, ಈ ನಾರದ ಮುನಿ ಏನು ಕೇಳ್ತಾರೆ, ಇಡೀ ಪ್ರಪಂಚ ತಿರುಗಾಡೋರು ಇವರು ಅಲ್ವಾ, ಎಲ್ಲ ಒಂದು ಜೀವಿ ರಾಶಿಗಳಿಗೆ ಒಳ್ಳೆ ಮಾರ್ಗ ತೋರಿಸುವಂಥವ್ರು ನಾರದ ಮುನಿ. ಇವರೇನು ಬಂದ್ಬಿಟ್ಟು ಕೇಳ್ತಾರೆ, ಲಾರ್ಡ್ ಬ್ರಹ್ಮನ ಅವರ ಗುರು ಮತ್ತು ತಂದೆ ಇಬ್ಬರು ಇವರು. ದ್ವಾಪರ ಯುಗ ಮುಗಿತಾ ಬರ್ತಾ ಇದೆ, ಹಾಗಾಗಿ ಓ ಭಗವಂತ, ಎಲ್ಲ ಜೀವಿ ರಾಶಿಗಳು ಈ ಒಂದು ಪ್ರಪಂಚದಿಂದ ಮುಕ್ತಿ ಪಡಿಬೇಕು ಅಂದರೆ, ಈ ಒಂದು ಡಿಗ್ರೇಡೆಡ್ ಏಜ್ ಆಫ್ ಕಲಿ ಅಂದರೆ, ಈ ಕಲಿಯುಗ ಅನ್ನೋದು ತುಂಬ ಒಂದು ಇದ್ದೋಗಿರೋ ಅಂಥ ಒಂದು ಸಮಯ, ಅಂದರೆ ಮೋಸ್ಟ್ ಫಾಲನ್ ಏಜ್ ಅಂತ ಕರೀತಾರೆ. ಅಂದರೆ ಈ ಯುಗದಲ್ಲಿ ಒಳ್ಳೇದಾಗತ್ತೆ ಅನ್ನೋದೇನೂ ಇಲ್ಲ ಆ್ಯಕ್ಚುಲಿ. ಅಂಥ ಒಂದು ಸಮಯ ಇದು, ಅಂಥ ಒಂದು ಯುಗ ಇದು ಕಲಿಯುಗ ಅಂತ. ಇಂಥ ಒಂದು ಕಲಿಯುಗದಲ್ಲಿರೋಂಥ ಜನ ಏನು ಈ ಒಂದು ಯುಗದಲ್ಲಿ ಜನ್ಮ ತಾಳಿದಾರೋ, ಇಂಥ ಒಂದು ವ್ಯಕ್ತಿಗಳು ಈ ಒಂದು ಪ್ರಪಂಚದಿಂದ ಬಿಡುಗಡೆ ಹೊಂದಬೇಕಂದ್ರೆ, ಕಷ್ಟಗಳಿಂದ ಅವರೆಲ್ಲ ಮುಕ್ತಿಗಲಗಬೇಕಂದ್ರೆ ಏನು ಮಾಡಬೇಕು? ಹೌ ವಿಲ್ ಆಲ್ ದ ಲಿವಿಂಗ್ ಎನಿಟೀಸ್ ಬಿ ಏಬಲ್ ಟು ಡೆಲಿವರ್ ದೆಮ್ಸೆಲ್ಫ್ ಫ್ರಮ್ ದ ಮೋಸ್ಟ್ ಡಿಗ್ರೇಡ್ ಏಜ್ ಆಫ್ ಕಲಿ ವಿಚ್ ಇಸ್ ಅಬೌಟ್ ಟು ಬಿಗಿನ್. ದ್ವಾಪರ ಆಗ್ತಿದ್ದಂಗೆ ಕಲಿಯುಗ ಶುರುವಾಗ್ತಾ ಇದೆ. ಸೊ ಎಲ್ಲ ಋಷಿ ಮುನಿಗಳಿಗೆ ಅಥವಾ ಎಲ್ಲ ವೈಷ್ಣವರಿಗೆ ತುಂಬ ಯೋಚನೆ ಆಗ್ತಾ ಇದೆ, ಎಲ್ಲ ಜೀವಿರಾಶಿಗಳ ಬಗ್ಗೆ ನೆನೆಸ್ಕೊಂಡು. ಏನು ಇವ್ರ ಕತೆ, ಏನು ಇವ್ರ ಪರಿಸ್ಥಿತಿ, ಏನು ಇವ್ರಿಗೆ ಹೆಂಗೆ ದಾರಿ ತೋರಿಸೋದು, ಒಳ್ಳೆ ದಾರಿ ಏನು, ಯಾವುದು ಸುಲಭವಾದಂಥ ಮಾರ್ಗ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ತುಂಬ ಮುಖ್ಯವಾದಂಥ ಪ್ರಶ್ನೆ ಕೇಳಿದ್ಯಾ ನೀನು, ತುಂಬ ಒಳ್ಳೆ ಪ್ರಶ್ನೆ. ನೋಡಿ, ಪ್ರಶ್ನೆ ಯಾವಾಗ ನಾವು ಕರೆಕ್ಟ್ ಪ್ರಶ್ನೆ ಮಾಡ್ತೀವೋ ಕರೆಕ್ಟ್ ಉತ್ತರ ಸಿಗತ್ತಂತೆ. ಪರ್ಫೆಕ್ಟ್ ಕ್ವಶನ್ಗೆ ಪರ್ಫೆಕ್ಟ್ ಆನ್ಸರ್ ಸಿಗತ್ತೆ. ಅದಕ್ಕೆ ಸರಿಯಾದ ಪ್ರಶ್ನೆ ಮಾಡೋದಕ್ಕೆ ನಾವು ತಿಳ್ಕೊಬೇಕು. ಎಷ್ಟೊಂದೆಲ್ಲ ಪ್ರಶ್ನೆಗಳಿದೆ. ಈಗ ನಮ್ಮ ಮಕ್ಕಳುಗಳು ಎಷ್ಟೆಲ್ಲ ಪ್ರಶ್ನೆ ಮಾಡ್ತಿರ್ತಾರಲ್ಲ, ಅವ್ರ ಕ್ಯೂರಿಯಾಸಿಟಿಯಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾರೆ. ಬಟ್ ಯಾವಾಗ ನಾವು ಸರಿಯಾದ ಪ್ರಶ್ನೆ ಮಾಡ್ತೀವೋ ನಮಗೆ ಬೆಟರ್, ಒಳ್ಳೆ ದಾರಿ ಸಿಗುತ್ತೆ. ನಮ್ಗೆ ಉತ್ತರದಿಂದ ನಮಗೊಂದು ಜೀವನದ ಹಿಂಗೆ ಒಂದು ಮ್ಯಾಪ್ ಸಿಗುತ್ತೆ, ನಮ್ಗೆ ಗೈಡೆನ್ಸ್ ಸಿಗುತ್ತೆ, ಡೈರೆಕ್ಷನ್ ಸಿಗುತ್ತೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಯು ಹ್ಯಾವ್ ಆಸ್ಕ್ಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಲೆವೆಂಟ್ ಕ್ವೆಶನ್. ರಿಲೆವೆಂಟ್ ಅಂದರೆ ಏನು? ಇವಾಗ ಅದು ಅನ್ವಯಿಸಿದೆ, ಈ ಒಂದು ಕಾಲಕ್ಕೆ ಇದು ತುಂಬ ಅನ್ವಯಿಸುವಂಥ ಪ್ರಶ್ನೆ ಕೇಳಿದ್ಯಾ? ಇದು ಎಲ್ಲ ಇಡೀ ಮನುಷ್ಯ ಜಾತಿಗೆ ತುಂಬ ಉಪಯೋಗ ಆಗುವಂಥ ಪ್ರಶ್ನೆ ಕೇಳಿದ್ಯಾ? ಅದಕ್ಕೆ ಇವಾಗ ನನಗೆ ಎಲ್ಲ ಶಾಸ್ತ್ರದಲ್ಲಿ ಇರೋ ಅಂಥ ಒಂದು ರಹಸ್ಯ, ಒಂದು ಸೀಕ್ರೆಟ್ ಏನಿದೆಯೋ ನನಗೆ ತಿಳಿಸ್ತೀನಿ. ಅದು ಐ ವಿಲ್ ಟೆಲ್ ಯು ನೌ ದ ಮೋಸ್ಟ್ ಕನ್ಸೀಲ್ಡ್ ಸೀಕ್ರೆಟ್ ಆಫ್ ದ ವೇದಿಕ್ ಲಿಟ್ರೇಚರ್ ವಿತ್ ದ ಹೆಲ್ಪ್ ಆಫ್ ವಿಚ್ ಎವ್ರಿ ಒನ್ ಕ್ಯಾನ್ ಈಸಿಲಿ ಕ್ರಾಸ್ ದಿಸ್ ಮೋಸ್ಟ್ ಡೇಂಜರಸ್ ಏಜ್ ಆಫ್ ಕಲಿ. ಈ ಕಲಿಯುಗನ ದಾಟೋದಕ್ಕೆ ತುಂಬ ಅನುಕೂಲ ಆಗುವಂಥ ಒಂದು ಸೀಕ್ರೆಟ್ ನಾನು ಏನೆಲ್ಲ ಶಾಸ್ತ್ರದಲ್ಲಿದೆ ಅದನ್ನು ನನಗೆ ತಿಳಿಸ್ತೇನೆ. ಅದೇ ಬ್ರಹ್ಮದೇವರಿಗೆ 4 ವೇದಗಳನ್ನ ಅವರು ಓದಿದ್ದಾರೆ, ತಿಳ್ಕೊಂಡಿದ್ದಾರೆ. ಪೂರ್ತಿ ವೇದದ ಜ್ಞಾನ ಇದೆ ಅವರಿಗೆ ಬ್ರಹ್ಮದೇವರಿಗೆ. ಅದಕ್ಕೆ ಅವ್ರು ಮಾತ್ರ ಹೇಳಕ್ಕೆ ಸಾಧ್ಯ ಆಯಿತು ಅಲ್ವಾ. ಎಲ್ಲ ಜೀವಿರಾಶಿಗಳು ಬ್ರಹ್ಮದೇವರಿಂದಾನೇ ಹುಟ್ಟಿರೋದು. ಅದಕ್ಕೆ ಬ್ರಹ್ಮನಿಗೆ ಅಷ್ಟು ಕಾಳಜಿ ಆಗ್ತಿರೋದು. ಸೊ ಸಿಂಪ್ಲಿ ಬೈ ಚಾಂಟಿಂಗ್ ದ ಟ್ರಾನ್ಸೆಂಡೆಂಟಲ್ ನೇಮ್ ಆಫ್ ದ ಒರಿಜಿನಲ್ ಎಂಜಾಯರ್. ಸೊ
ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಎಟ್ ಲಾರ್ಡ್ ನಾರಾಯಣ, ಆಲ್ ದ ಸಿನ್ಸ್ ವಿಲ್ ಬಿ ಕ್ಲೆನ್ಸ್ಡ್ ಇನ್ ಕಲಿಯುಗ ಅಂತಾರೆ. ಏನು ಜಸ್ಟ್ ಭಗವಂತನ ಒಂದು ಶುದ್ಧ ನಾಮ, ಪವಿತ್ರ ನಾಮ. ಟ್ರಾನ್ಸೆಂಡೆಂಟಲ್ ಅಂದ್ರೆ ಏನು? ಭೌತಿಕ ಅಲ್ಲ ನಾಮ, ಅದು ಪವಿತ್ರವಾದಂಥ ನಾಮ. ಯಾರ್ದದು? ಒರಿಜಿನಲ್ ಎಂಜಾಯರ್. ಒರಿಜಿನಲ್ ಯಾರು? ನಾವು ಎಂಜಾಯ್ ಮಾಡ್ತಿದ್ದೀವಿ ಅಂತ ಅನ್ಕೋತೀವಲ್ವ, ನಾವು ಏನಾದ್ರು ಜಾಮೂನ್ ತಿಂದರೆ ನಾನು ಸುಖ ಪಡ್ತಾ ಇದ್ದೀವಿ ಅಂತ ಅನ್ಕೋತೀವಿ. ಬಟ್ ಆ್ಯಕ್ಚುಲಿ ನಾವೆಲ್ಲರೂ ಸುಖ ಪಡ್ತೀವಿ, ಅದೆಲ್ಲರೂ ಭಗವಂತ ಸುಖ ಪಡ್ತಾರೆ. ನಿಜವಾಗ್ಲೂ ಸುಖ ಪಡ್ತಾ ಇರೋದಂದ್ರೆ ಒರಿಜಿನಲ್ ಭೋಕ್ತ ಯಾರು? ಭಗವಂತ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಅಲ್ವಾ? 5ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಸೊ ಆ ಭಗವಂತನ ನಾಮ ಯಾವಾಗ ತಗೊಂತಾರೋ ಜನ, ಅವರ ಮಾಡಿರೋ ಎಲ್ಲ ಪಾಪಗಳು ಇಂದ ಅವರು ಮುಕ್ತರಾಗ್ಬೋದು ಅಂತ ಹೇಳ್ತಾರೆ. ಆವಾಗ ನಾರದ ಮತ್ತೆ ಪ್ರಶ್ನೆ ಮಾಡ್ತಾರೆ. ಏನಂತಾರೆ? ನಾರದ ಪುನಃ ಪಪ್ರಚ್ಛತನ್ನಾಮ ಕಿಮ್ಮಿತಿ. ಕಲಿಸಂತರಣ ಉಪನಿಷತ್ತಲ್ಲಿ 4ನೇ ಸ್ತೋತ್ರ ಇದು. ಏನಂತಾರೆ? ಹಾಗಾದರೆ ಯಾವ ಒಂದು ಸ್ಪೆಸಿಫಿಕ್ ಹೆಸರು, ಯಾವ ಒಂದು ಹೆಸರು ತಗೊಳ್ಳೋದ್ರಿಂದ, ಯಾವ ನಾಮ ತಗೊಳ್ಳೋದ್ರಿಂದ ಅದು ಈ ಕಲಿಯುಗದಲ್ಲಿ ಜಾಸ್ತಿ ಪ್ರಭಾವ ಇರುತ್ತೆ, ಮೋಸ್ಟ್ ಇಫೆಕ್ಟಿವ್ ಯಾವುದು? ಆ ಹೆಸರು ಹೇಳಿ ನನಗೆ. ಎಷ್ಟೊಂದು ಹೆಸರಿದೆ ಭಗವಂತನ, ಯಾವುದಂದ್ರೆ ಹೆಸರು ತಗೊಳಕ್ಕಾಗತ್ತಾ? ಒಂದು ಹೆಸರು ನೀವು ಕರೆಕ್ಟಾಗಿರೋದು ಯಾವ್ದು ತುಂಬ ಪವರ್ಫುಲ್ ಅದು ಹೇಳಿ ಅಂತ ಮತ್ತೆ ನಾರದ ಪುನಃ ಪಪ್ರಚ ಮತ್ತೆ ಪ್ರಶ್ನೆ ಮಾಡ್ತಿದ್ದಾರೆ. ಇವಾಗ ಹಿರಣ್ಯಗರ್ಭ ಯಾರು? ಬ್ರಹ್ಮದೇವರು ಹೇಳ್ತಾರೆ. ಸಾ ಹೋವಾಚ ಹಿರಣ್ಯಗರ್ಭ 5 ಮತ್ತು 6 ಕಲಿಸಂತರಣ ಉಪನಿಷತ್ತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕಂ ನಾಮ್ನಾಂ ಕಲಿಕಲ್ಮಷನಾಶನಂ ನಾತಃ ಪರತರೋಪಾಯ ಸರ್ವವೇದೇಶು ದೃಶ್ಯತೆ. ಏನಂತಾರೆ ಬ್ರಹ್ಮದೇವರು? ಈ ಹರೇ ಕೃಷ್ಣ ಮಹಾಮಂತ್ರ ಏನಿದೆಯೋ 16 ಪದಗಳು, 16 ವರ್ಡ್ಸ್ ಇರೋಂಥ ಮಂತ್ರ, ಎಸ್ಪೆಷಲಿ ಈ ಒಂದು ಕಲಿಯುಗದಲ್ಲಿ ಎಲ್ಲ ಥರದ ಒಂದು ಕಲ್ಮಶ ನಾಶ ಮಾಡೋಕ್ಕೆ ಇರೋ ಅಂಥ ಮಂತ್ರ. ಕಂಪ್ಲೀಟ್ಲಿ ಇಟ್ ಈಸ್ ಮೆಂಟ್ ಫಾರ್ ಕಂಪ್ಲೀಟ್ಲಿ ಡಿಸ್ಟ್ರಾಯಿಂಗ್ ಆಲ್ ದ ಕಂಟ್ಯಾಮಿನೇಷನ್ ಆಫ್ ಕಲಿ. ಕಲಿಯ ಒಂದು ಕಲ್ಮಶ ಅಂದರೆ ಏನರ್ಥ? ಕಲಿಯುಗದ ಕಲ್ಮಶ ಅಂದರೆ ಕಲಿಯುಗದಲ್ಲಿ ಜನರು ಏನಂತಾರೆ? ಕ್ವಾರಲ್ಸಮ್ ಅಂದರೆ ಜಗಳ, ಯುದ್ಧ, ಮನಸ್ತಾಪ, ಹೌದಾ? ಒಟ್ಟಿಗೆ ಇಡೋದು ತುಂಬ ಕಷ್ಟ, ಒಟ್ಟಿಗೆ ಇರೋದು, ಸಮಜಾಯಿಸ್ಕೊಂಡು ಹೋಗೋದು. ಹಿಪೋಕ್ರಸಿ ಅಂದ್ರೇನು? ಮುಂದೊಂದು ಒಳಗೊಂದು ಹೊರಗೊಂದು, ಹೌದಾ? ಮುಂದೆ ಮಾತ್ರ ತುಂಬ ನಕ್ಕೊಂಡು ಸ್ಮೈಲಿಂಗ್, ಓ ಅಪ್ಪ ಎಷ್ಟು ಒಳ್ಳೆಯವರಪ್ಪ ಇವ್ರು, ಎಷ್ಟು ಒಳ್ಳೆಯವರು, ಯಾವಾಗಲೂ ತುಂಬ ಸಾಫ್ಟಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ನಡ್ಕೋತಾರೆ ಅಂತ ನಮ್ಗೆ ಅನ್ಸುತ್ತೆ. ಬಟ್ ಒಳಗಡೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅವ್ರ ಹತ್ರ ಹೋದಾಗಲೇ ಗೊತ್ತಾಗುತ್ತೆ, ಅವ್ರ ಜೊತೆ ಮಾತುಕತೆ ಆಡೋದಾಗಲೇ ಗೊತ್ತಾಗುತ್ತೆ ಅಲ್ವಾ? ಇದು ಒಳಗೊಂದು ರೀತಿ ಹೊರಗೊಂದು ರೀತಿ ಜನ ಅಲ್ವಾ? ಕಲಿಯುಗದಲ್ಲಿ ಯಾರನ್ನು ನಂಬೋದಕ್ಕೆ ಆಗೋದಿಲ್ಲ ಅಲ್ಲ. ನೀವು ಹೊರಗಡೆ ಏನಾದ್ರು ಪರ್ಸಿಟ್ರೆ, ದುಡ್ಡಿರೋಂಥ ಪರ್ಸಿಟ್ರೆ ಅಲ್ಲಿರತ್ತಾ? ಅಲ್ಲಿರೋದಿಲ್ಲ. ಯಾರೋ ಕತ್ಕೊಂಡು ಹೋಗ್ಬಿಟ್ಟಿರ್ತಾನೆ, ಫೋನ್ ಬಿಟ್ಟರೆ ಹೊಟ್ಟೋಗಿರತ್ತೆ. ಕಲಿಯುಗ ಅಂದರೆ ಇದೊಂದು ದೋಷ ಇರೋಂಥ ಯುಗ. ಇಲ್ಲಿ ವ್ಯಕ್ತಿಯ ಒಂದು ಆಯುಷ್ ತುಂಬ ಕಮ್ಮಿ. ಭಾಗವತಮಲ್ಲಿ ಹೇಳ್ತಾರೆ, ಇವತ್ತು ಭಾಗವತಮಲ್ಲಿ 10ನೇ ಶ್ಲೋಕದಲ್ಲಿ ಬರುತ್ತೆ ದಟ್ ಈ ಒಂದು ಕಲಿಯುಗದಲ್ಲಿ ಜನರ ಒಂದು ಆಯುಷ್ ತುಂಬ ಕಮ್ಮಿ, ಅವರ ಒಂದು ಜ್ಞಾಪಕ ಶಕ್ತಿ ತುಂಬ ಕಮ್ಮಿ. ಯಾವಾಗಲೂ ಅವರು ಡಿಸ್ಟರ್ಬ್ಡ್ ಆಗಿರ್ತಾರೆ, ಯಾವಾಗಲೂ ಮನಸ್ಸು ಚಂಚಲ ಆ್ಯಂಡ್ ತುಂಬ ಬೇಜಾರಲ್ಲಿರ್ತಾರೆ. ಏನೋ ಒಂದು ಡಿಸ್ಟರ್ಬ್ ಆಗ್ತಿರತ್ತೆ ಅವ್ರಿಗೆ, ಏನೋ ಒಂದು ಕಾಡ್ತಾ ಇರ್ತಾರೆ, ಏನೋ ಒಂದು ಮಾತು, ಏನೋ ಒಂದು ಘಟನೆನೋ, ಏನೋ ಒಂದು ಪ್ರಸಂಗ, ಯಾವಾಗಲೂ ಡಿಸ್ಟರ್ಬ್. ಆಮೇಲೆ ಯಾವಾಗಲೂ ಅಭಾಗ್ಯ, ಮೋಸ್ಟ್ ಅನ್ಲಕ್ಕಿ. ಇದೆಲ್ಲ ಕಲಿಯುಗದ ದೋಷ, ಕಲಿಯುಗದ ಒಂದು ಲಕ್ಷಣಗಳಿದು. ಸೊ ಇಂಥ ಒಂದು ಕಲ್ಮಶ ಇರೋಂಥ ಒಂದು ಯುಗದಲ್ಲಿ ಜನರ ಒಂದು ಬಚಾವ್ ಆಗೋದಕ್ಕೆ ಈ ಒಂದು ಹರೇ ಕೃಷ್ಣ ಮಹಾಮಂತ್ರ 16 ಪದ ಇರೋಂಥ ಮಂತ್ರ ಏನಿದೆಯಲ್ಲ, ಇದನ್ನು ಬಳಸಿದ್ರೆ, ಇದನ್ನು ಉಚ್ಚರಿಸಿದ್ರೆ, ಇದು ಬಿಟ್ಟು ಬೇರೆ ಯಾವುದೇ ರೀತಿ ಯಾವ ಒಂದು ಬೇರೆ ಮಾರ್ಗ ಇಲ್ಲ ಅಂತಿದ್ದಾರೆ. ದೇರ್ ಇಸ್ ನೋ ಆಲ್ಟರ್ನೇಟಿವ್ ಇನ್ ಆಲ್ ದ ವೇದಾಸ್ ಎಕ್ಸೆಪ್ಟ್ ಚಾಂಟಿಂಗ್ ಆಫ್ ದಿಸ್ 16 ವರ್ಡ್ ಮಂತ್ರ. ಈ 16 ಪದ ಇರೋಂಥ ಒಂದು ಮಂತ್ರ ಉಚ್ಚಾರಣೆ ಮಾಡಿದ್ರೆ ಸಾಕು. ಬೇರೆ ವೇದಗಳಲ್ಲಿ ಬೇರೆ ಪರಿಹಾರ ಅನ್ನೋದೇನೂ ಇಲ್ಲ. ಓಕೆಪ್ಪ, ಈ ಮಂತ್ರ ಬಿಟ್ಟ ಇನ್ನೇನಾದ್ರು ಕಾರ್ಯ ಮಾಡ್ತೀನಿ, ನಂಗೆ ವೇದದಲ್ಲಿ ಇನ್ನೇನಾದ್ರು ಪರಿಹಾರ ಕೊಟ್ಟಿದ್ದಾರೇನೋ, ಆ ವ್ರತ ಮಾಡ್ತೀನಿ ಅಥವಾ ಆ ಪೂಜೆ ಮಾಡ್ತೀನಿ, ಆ ಥರದ್ದು ಯಾವುದೂ ಇಲ್ಲ. ಈ ಮಂತ್ರದಲ್ಲಿ ಎಲ್ಲ ಇದೆ, ಅದು ಹೇಳ್ತಾ ಇರೋದು ಬ್ರಹ್ಮದೇವರು. ಸೊ ನಾಳೆ ನಾವು ತಿಳ್ಕೊತೀವಿ ಏನು ಈ ಮಂತ್ರದ ಅರ್ಥ ಏನು,
ಈ ಮಂತ್ರ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಏನು ಸಿಗ್ನಿಫೈ ಮಾಡುತ್ತೆ, ಹೇಗೆ ನಾವು ಮಂತ್ರ ಯಾವ ಥರ ಒಂದು ಮಣಿಗಳನ್ನ ಮಾಡ್ಬೋದು, ಹೇಗೆ ಜಪ ಮಾಡ್ಬೋದು, ಜೋರಾಗ ನಿಧಾನಕ್ಕ, ಯಾವ ಥರ ಮಾಡಿದ್ರೆ ಅದು ಬೆನಿಫಿಟ್ ಸಿಗುತ್ತೆ ನಮಗೆ, ರೈಟ್ ಅನ್ನೋದ್ರ ಬಗ್ಗೆ ನಾವು ಇನ್ನೂ ಹೆಚ್ಚು ತಿಳ್ಕೊತೀವಿ ನಾಳೆ Day 2 ವರ್ಕ್ಶಾಪಲ್ಲಿ. ಓಕೆ, ಸೊ ಇಲ್ಲಿವರೆಗೂ ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ ಇವತ್ತಿನ ಒಂದು ಕ್ಲಾಸ್ ಬಗ್ಗೆ? ಏನು ಪ್ರಶ್ನೆ ಇಲ್ಲ? ಇಲ್ಲ, ಅರ್ಥ ಆಯ್ತು. ಕ್ಲಿಯರ್ ಆಗಿ ಅರ್ಥ ಆಯ್ತು ಮಾತಾಜಿ, ಕ್ಲಿಯರ್ ಆಗಿ ಎಲ್ಲಾನು ಅರ್ಥ ಆಯ್ತು, ಪ್ರಶ್ನೆನೇ ಬರಲ್ಲ. ಹೇಳಿದ್ರಿ ಏನಾರು ಒಂದು ಪ್ರಶ್ನೆ, ಏನು ಡೌಟ್ ಇಲ್ಲ ಅಂದ್ರೆ, ಏನಾರು ಒಂದು ಪ್ರಶ್ನೆ ಬರ್ಬೇಕಲ್ವಾ? ಏನು ಡೌಟ್ ಇಲ್ಲ ಅಂದ್ರೆ ಹೇಗೆ ಸಾಧ್ಯ? ಗೋವರ್ಧನ್ ಗಿರಿ ಬೆಟ್ಟ ಒಂದು ಗೊತ್ತಾಗ್ಲಿಲ್ಲ. ಹಾ, ಗೋವರ್ಧನ್ ಗಿರಿ ಬೆಟ್ಟ ಅದು ಯಾವಾಗ ಅದೇ ಏನಾದ್ರೂ ಒಂದು ವಸ್ತು ಭಗವಂತನ ಸಂಪರ್ಕಕ್ಕೆ ಬಂದ್ರೆ ಅದು ಪವಿತ್ರ ಆಗತ್ತೆ ಅಂತ ಇದೆಯಲ್ವಾ? ಇವಾಗ ಗೋವರ್ಧನ್ ಬೆಟ್ಟ ಯಾವುದೇ ಬಟ್ಟೆ ಆಗಿರ್ಬೋದು, ಏನೇ ವಸ್ತು ಆಗಿರ್ಬೋದು, ಜಸ್ಟ್ ಅದು ಕೃಷ್ಣನ್ ಸಂಪರ್ಕಕ್ಕೆ ಬರ್ಬೇಕು, ಕೃಷ್ಣನ್ ಬಳಿಕೆಗೆ ಬರ್ಬೇಕಲ್ವ? ಭಗವಂತ ಎತ್ತಿದ್ದಾರೆ ಅದು ಸಾಕ್ಷಾತ್ ಅವ್ರ ಕಿರುಬೆಳ್ಳಲ್ಲಿ, ಹಾಗಾಗಿ ಅದು ತುಂಬಾ ಪವಿತ್ರ ಬೆಟ್ಟ. ಹೇಳ್ತಾರೆ ಗೋವರ್ಧನ ಬೆಟ್ಟಕ್ಕೆ ನಾವು ಯಾವಾಗ ಪ್ರದಕ್ಷಿಣೆ ಹಾಕಕ್ಕೆ ಹೋಗ್ತೀವೋ ಅಲ್ಲಿರೋ ಚಿಕ್ಕ ಚಿಕ್ಕ ಕಲ್ಲುಗಳು ಕೂಡ ಶಾಲಿಗ್ರಾಮಕ್ಕೆ ಲೆಕ್ಕ ಅಂತ, ಶಾಲಿಗ್ರಾಮ ಶಿಲೆಗೆ ಲೆಕ್ಕ ಅದು. ಸೊ ಹಾಗಾಗಿ ನಾವು ಎತ್ಕೊಂಡ್ ಬರಬಾರ್ದು, ಅದನ್ನ ತಗೊಂಬಂದ್ಬಿಡ್ಬಾರ್ದು. ಅದನ್ನು ಯಾರು ಕೊಡಬೇಕು, ನಮ್ಗೆ ಯಾರು ವೈಷ್ಣವರು ದೊಡ್ಡ ವ್ಯಕ್ತಿ ನಮಗೆ ಕೊಟ್ಟರೆ ಅವಾಗ ಅದನ್ನು ತಂದು ಮನೇಲಿ ಇಟ್ಕೊಂಡು ಪೂಜಿಸ್ಬೇಕು. ಅದನ್ನು ಸುಮ್ಮನೆ ಇಡಂಗಿಲ್ಲ, ಅದನ್ನೆಲ್ಲೋ ಬಿಸಾಕ್ಬಿಡೋದಲ್ಲ. ಅಷ್ಟು ಪವಿತ್ರ ಅದು, ಇಲ್ಲಾಂದ್ರೆ ದೊಡ್ಡ ಅಪರಾಧ ಆಗತ್ತೆ. ಅಷ್ಟು ಪವಿತ್ರವಾದಂಥ ಬೆಟ್ಟ. ಸೊ ನಾವು ಯಾವಾಗ ವೃಂದಾವನಕ್ಕೆ ಹೋಗ್ತೀವೋ ಅಲ್ಲಿ ಗೋವರ್ಧನ್ ಪರಿಕ್ರಮ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಶುರು ಮಾಡ್ತೀವಿ, ಮಧ್ಯಾಹ್ನ 4 ಗಂಟೆ 5-6 ಗಂಟೆಗೆಲ್ಲ ಮುಗಿಸ್ತೀವಿ ಪರಿಕ್ರಮ. ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡು ಎಲ್ಲ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು, ಪ್ರಸಾದ ಎಲ್ಲ ಮುಗಿಸ್ಕೊಂಡು ಮತ್ತೆ ಸುತ್ತಲೂ ಹಾಕೊಂಬರ್ತೀವಿ, ಪ್ರದಕ್ಷಿಣೆ ಹಾಕೊಂಬರ್ತೀವಿ. ಅಷ್ಟು ಪವಿತ್ರ ಅಂತ ಆ ಜಾಗ, ಆ ಭೂಮಿ, ಆ ಒಂದು ಜಾಗ ಏನಿದೆಯೋ. ಯಾಕಂದ್ರೆ ಅಲ್ಲಿ ಸಾಕ್ಷಾತ್ ಭಗವಂತ ಲೀಲೆ ಮಾಡಿದ್ದಾರೆ. ಎಲ್ಲಿ ಬರುತ್ತೆ ಮತ್ತೆ ಗೋವರ್ಧನ ಬೆಟ್ಟ ಬಂದ್ಬಿಟ್ಟು ವೃಂದಾವನಲ್ಲಿ ಇದೆ ಮಾತಾಜಿ, ವೃಂದಾವನ. ಹಾ, ನಾವು ವೃಂದಾವನ ಯಾತ್ರೆ ಮಾಡಿದಾಗ ನಿಮ್ನ ಕರ್ಕೊಂಡು ಹೋಗ್ತೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆನೆ ಹೊಟ್ಟೆ ಅದು ಬಾಲದು ನನ್ಗೆ ಅರ್ಥ ಆಗ್ಲಿಲ್ಲ ಮಾತಾಜಿ, ಇನ್ನೊಂದ್ಸರಿ. ಯಾವ್ದು ಮಾತಾಜಿ? ಆನೆನಾ? ಸೂಜಿಲಿ ಆನೆ ಹೊಟ್ಟೆ ಹೋಯ್ತು, ಬಾಲ ಹೋಗ್ಲಿಲ್ಲ. ಹಾ ಮಾತಾಜಿ, ಎಸ್. ಯಾರಾದ್ರೂ ಹೇಳ್ತೀರಾ? ಅದಕ್ಕೆ ಉತ್ತರ ಗೊತ್ತಾ? ಯಾರಿಗಾರು ಅರ್ಥ ಆಯ್ತಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಅದೇ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ತಪ್ಪಿಸ್ಕೊಳ್ತಾರೆ, ಒಳ್ಳೆ ಕೆಟ್ಟ ಕೆಲಸ ಮಾಡಿದ್ರು ಕೂಡ. ಇದೆಲ್ಲೋ ಸಣ್ಣ ವ್ಯಕ್ತಿಗಳು ದುರದೃಷ್ಟಿಯಿಂದ ಸಿಕ್ಕಾಕೊಳ್ತಾರೆ. ಅವರು ಸಿಕ್ಕಾಕೊಂಡು ಅವ್ರ ದುರದೃಷ್ಟಿಯಿಂದ ಪನಿಷ್ಮೆಂಟ್ ತಗೋತಾರೆ. ಚಿಕ್ಕ ವ್ಯಕ್ತಿಗಳನ್ನ ಹಿಡಿದ್ರೆ, ಎಸ್ ಮಾತಾಜಿ ಕರೆಕ್ಟ್. ಚಿಕ್ಕ ವ್ಯಕ್ತಿನ ಹಿಡಿದ್ರೆ ಏನ್ ಪ್ರಯೋಜನ ಹೇಳಿ? ದೊಡ್ಡವ್ರನ್ನ ಹಿಡಿಬೇಕಲ್ವಾ? ಅಲ್ವಾ? ಅವ್ರು ಚಿಕ್ಕವ್ರನ್ನ ಎಷ್ಟೊಂದು ಜನ ತಯಾರು ಮಾಡಿರ್ತಾರೆ, ಒಬ್ರು ಹಾಕೊಂಡ್ರೆ ಸಾಕು, ಅವ್ರೆಲ್ಲ ಪೂರ್ತಿ ಚೈನ್ ಸಿಗ್ಬೇಕಲ್ವಾ? ಬಟ್ ದೊಡ್ಡವರು ನಮ್ಮ ಕಂಟ್ರೋಲಿಗೆ ಬರೋದಿಲ್ಲ, ಅವರು ನಮ್ಮ ಕೈ ಹಿಡಿತಕ್ಕೆ ಬರೋದಿಲ್ಲ, ಅವರು ತಪ್ಸ್ಕೊಂಡ್ಬಿಡ್ತಾರೆ, ಅವರು ಪವರ್ ಯೂಸ್ ಮಾಡ್ತಾರೆ, ತಪ್ಪಿಸ್ಕೊಳ್ತಾರೆ, ದೇವ್ರ ಕೈ ಸಿಕ್ಕಾಕೊಳ್ತಾರೆ. ಹಾ, ಅದ್ ನಿಜ. ಅಲ್ಲಿ ಸಿಕ್ಕಾಕೊಳ್ಳೇಬೇಕು. ಅಲ್ಲಿ ಲಾಸ್ ಆಫ್ ನೇಚರ್ ತುಂಬಾ. ಮಾಯಾದೇವಿ ಯಾರನ್ನು ಬಿಡೋದಿಲ್ಲ, ಎಲ್ಲ ಲೆಕ್ಕ ಕರೆಕ್ಟಾಗಿ ನೋಟ್ ಆಗ್ಬಿಟ್ಟಿರುತ್ತೆ. ಬುದ್ಧಿ ಬರಲ್ಲ, ಎಷ್ಟೇ ದೊಡ್ಡವರಾದ್ರೂ ಹಾಗೆ ಇರ್ತಾರೆ, ಅವರು ಹಾಗೆ ಜೀವನ ಮಾಡ್ತಾರೆ ಅಲ್ವಾ? ನೋಡ್ತಾ ಇದೀವಲ್ಲ ಈಗ ಎಲ್ಲ ಕಡೆ. ನಿಜ ಮಾತಾಜಿ, ಎಸ್. ಅದೇ ಭಯ ಇಲ್ಲ, ಅದಿಲ್ಲ ಬಿಡಿ, ಭಯ ಇಲ್ಲ ಅವ್ರಿಗೆ, ಅದಕ್ಕೆ ಹಾಗೆ ಅನ್ಸುತ್ತೆ. ರಿಯಲೈಸ್ ಆಗೋಷ್ಟೊತ್ತಿಗೆ ಟೂ ಲೇಟ್ ಆಗಿರೋದು. ಬಟ್ ಎಲ್ಲೋ ಅಂದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ಅವರಷ್ಟೇ ಅಲ್ವಾ? ಎಲ್ಲಿ ಬಿಡುತ್ತೆ, ತೋರ್ಸ್ಕೊಳಲ್ಲ, ಪ್ರಪಂಚ ಬಿಡೋದಿಲ್ಲ, ಮಾಯಾದೇವಿ ಬಿಡೋದಿಲ್ಲ. ನಿಶಾಂತ ಮಾತಾಜಿ ಗೊತ್ತಾಯ್ತಾ? ಚೀಟ್ ಮಾಡಿರೋರಲ್ಲಿ ದೊಡ್ಡ ವ್ಯಕ್ತಿಗಳು ತಪ್ಸ್ಕೊಂಡ್ಬಿಡ್ತಾರೆ ಮಾತಾಜಿ. ಇದು ಕಲಿಯುಗದ ಲಕ್ಷಣ ಇದು. ಬಟ್ ಅದೇ ಬೇರೆ ಯುಗದಲ್ಲಿ, ಬೇರೆ ಯಾವಾಗ ರಾಮರಾಜ್ಯ ನಡೀತಿತ್ತೋ ಅವಾಗಲೂ ಇಷ್ಟೆಲ್ಲ ತೊಂದರೆ ತಾಪತ್ರೆ ಬರ್ತಿತ್ತು. ಬಟ್ ರಾಜ ಸಾಕ್ಷಾತ್ ಭಗವಂತ ಅಲ್ವಾ? ಧರ್ಮ ಚೆನ್ನಾಗಿ ಗೊತ್ತು ಅವರಿಗೆ. ಸೊ ಹೇಗೆ ಕಾಪಾಡಬೇಕು, ಹೇಗೆ ರಾಜ್ಯ ನೋಡ್ಕೋಬೇಕು ಅನ್ನೋದು ಒಂದು ಪೂರ್ತಿ ಜ್ಞಾನ ಇದೆ ಅಲ್ವಾ? ಅದಕ್ಕೆ ಕ್ಷತ್ರಿಯ ಅಥವಾ ಒಂದು ರಾಜ ಆಗೋದಂದ್ರೆ ಸಾಮಾನ್ಯ ಕಾರ್ಯ ಅಲ್ಲ. ಚೆನ್ನಾಗಿ ಗೊತ್ತಿರಬೇಕು ಅವರಿಗೆ, ಧರ್ಮ ನೀತಿ ಶಾಸ್ತ್ರ ಗೊತ್ತಿರಬೇಕು. ಆವಾಗಲೇ ಅವ್ರಿಗೆ ಅವರೊಂದು ರಾಜ್ಯ ಆಳಿದ್ರೆ ಒಂದು ಅರ್ಥ ಇದೆ, ಸುಖ ಸಂತೋಷ ಸಂತೃಪ್ತಿ ಆವಾಗಲೇ ಇರೋಕ್ಕೆ ಸಾಧ್ಯ ಜನರಿಗೆ. ಅದಕ್ಕೆ ಹೆಂಗಿದೆ ಕಲಿಯುಗದಲ್ಲಿ, ಯಾರನ್ನೇ ನೀವು ಎಲೆಕ್ಟ್ ಮಾಡಿ, ಯಾರನ್ನೇ ನೀವು ಸೀಟಲ್ಲಿ ಕೂಡಿಸಿ, ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಆಗ್ತಾನೆ ಇಲ್ಲ ಅವ್ರಿಗೆ ಅಲ್ವಾ?
ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗ್ತಿದೆ? ಯಾರು ಹ್ಯಾಪಿ ಆಗಿದ್ದಾರೆ? ಓ ಈ ಗೌರ್ಮೆಂಟ್ ಚೆನ್ನಾಗಿದೆಯಪ್ಪ ಅಂತ ನಾವು ಯಾವತ್ತಾರ ಹೇಳ್ತೀವ? ಹೇಳಕ್ಕಾಗದೇ ಇಲ್ಲ, ಒಬ್ಬೊಬ್ರದ್ದೊಂಥರ. ಕಾಂಪ್ರಮೈಸ್ಡ್ ಅಷ್ಟೇ. ಇವಾಗ ಏನೋ ಒಂದು ನಡೀತಿದೆಯಲ್ಲ. ಇನ್ನು ಮುಂದೆ ಕಲಿಯುಗದ ಒಂದು ಸಿಂಪ್ಟಮ್ಸ್ ಆಫ್ ಕಲಿಯುಗ ಅಂತ ಭಾಗವತಮಲ್ಲಿ ಬರುತ್ತೆ 12ನೇ ಸ್ಕಂದದಲ್ಲಿ. ಅಲ್ಲಿ ಹೇಳ್ತಾರೆ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಕಲಿಯುಗ ಎಷ್ಟು ಕಲ್ಮಶ ತುಂಬತ್ತಂದರೆ ಗವರ್ಮೆಂಟ್ ಎಷ್ಟು ಜಸ್ಟ್ ಒಂಥರ ಈ ಏನಪ್ಪ ದುಡ್ಡು ಹೀರೋರು ಇರ್ತಾರೆ ನೋಡಿ, ದುಡ್ಡು ತಗೊಳ್ಳೋರು. ಇವಾಗ ಹೆಂಗೆ ಜಸ್ಟ್ ಲೈಕ್ ಟೋಲ್ಗೆ ಹೋದ್ರು ಲಂಚ ತಗೊಳ್ಳೋರು ಗವರ್ಮೆಂಟ್ ಆಫೀಸರ್. ಎಸ್, ಸೀಟಿಂದ ಸೀಟ್. ಕರೆಕ್ಟ್ ಮಾತಾಜಿ. ಡೆಸ್ಕಿಂದ ಡೆಸ್ಕ್ ಮೂವ್ ಮಾಡ್ಬೇಕಂದ್ರೆ ನಿಮ್ಮ ಫೈಲ್ನ ನಿಮ್ದೆಲ್ಲ ಕ್ಲಿಯರ್ ಇದೆ, ನಿಮ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಅವ್ರು ಏನಾದ್ರು ಸೈನ್ ಹಾಕ್ಬೇಕಂದ್ರೆ ಲಂಚ ತಿಂದೆ ಮುಂದೆ ಕಳ್ಸುತ್ತೆ. ಹಾಗೆ ವಸೂಲಿದಾರರ ಥರ ಈ ಗವರ್ಮೆಂಟ್ ಆಫೀಸರ್ ಎಲ್ಲ ವಸೂಲಿದಾರ. ಇವಾಗ ಜಸ್ಟ್ ಎಲ್ಲೆಲ್ಲೋ ಒಂದೊಂದು ಕಡೆ ಇದ್ದಾರೆ, ಅವಾಗ ಎಲ್ಲರೂ ಹಂಗೆ ಆಗ್ಬಿಡ್ತಾರಂತ. ಹರೇ ಕೃಷ್ಣ ಮಾತಾಜಿ ಅವ್ರು ಏನ್ ಹೇಳ್ತಾರಂದ್ರೆ, ಕೆಳಗಿನವ್ರಿಗೆ ಕೊಡ್ತಾರೆ, ಅವ್ರಿಗೆ ಕೆಳಗಿನವ್ರಿಗೆ. ಅದೇ ನನಗೆ ನಮ್ಗೇನು ಉಳಿಯಲ್ಲ ಅಂತಾರೆ ಅವ್ರು. ಅದೇ ಎಲ್ಲರೂ ತಿನ್ನೋದೇ, ಎಲ್ಲರೂ ಎಷ್ಟು ಚೆನ್ನಾಗಿ ಅಲ್ಲ, ಎಷ್ಟು ಚೆನ್ನಾಗಿ ತಪ್ಪಿಸ್ಕೊತಾರೆ ಅಂದ್ರೆ, ಈಗ ಟೆಕ್ನಿಕಲ್ ಸೈಡ್ ತಪ್ಪಾಕ್ತಾರೆ ತಿನ್ನೋದಿಕ್ಕೆ. ಟೆಕ್ನಿಕಲ್ ಸೈಡ್ ತಪ್ಪಾಕ್ತಾರೆ, ಸರ್ವರ್ ಸರಿ ಇಲ್ಲ, ಒಂದೇ ಡೈಲಾಗ್. ಅದೇ ಹೇಳ್ತಾರೆ ನ್ಯಾಯ. ಇವಾಗ ಏನಾದ್ರು ಯಾವ್ದಾದ್ರು ಒಂದು ಕೋರ್ಟ್ಗೆ ಹೋದ್ರೆ ಪ್ರಾಬ್ಲಮ್, ಒಂದು ಇಶ್ಯೂ, ಫ್ಯಾಮಿಲಿ ಇಶ್ಯೂನೋ ಅಥವಾ ಒಂದು ಡೈವರ್ಸ್ ಇಶ್ಯೂ, ಏನೇ ಒಂದು ಇಶ್ಯೂ ಇರ್ಬೋದು, ಕೋರ್ಟ್ಗೆ ಹೋಯ್ತು ಅಂದ್ರೆ ಆ ಒಂದು ನ್ಯಾಯ ಮಾಡ್ಬೇಕಲ್ವಾ? ನ್ಯಾಯಕ್ಕೆ ಎಷ್ಟು ದಿನ ಕಾಯಕ್ಕಾಗತ್ತೆ ವ್ಯಕ್ತಿ? ನ್ಯಾಯ ಶಾಸ್ತ್ರದ ಪ್ರಕಾರ ನ್ಯಾಯ ಎಷ್ಟು ದಿನಕ್ಕೆ ಮಾಡ್ಬೇಕು ಗೊತ್ತಾ? ಯಾರು ಹೇಳ್ತೀರಾ? 3 months ಆಗ್ಬೇಕು ಅನ್ಸುತ್ತೆ. ತಕ್ಷಣ ಮಾಡ್ಬೇಕಂತೆ ನ್ಯಾಯ ಅನ್ನೋದು, ತಕ್ಷಣ ಕೊಡ್ಬೇಕಂತೆ. ಬಟ್ ನಮ್ ನ್ಯಾಯ ಹಂಗಿದ್ಯಾ? ನ್ಯಾಯಾಲಯ ಹತ್ರ ಸಾಕ್ಷಿ ಅಂತಾರೆ, 108 ಹೇಳ್ತಾರೆ ಅಲ್ವಾ? ಸಾಕ್ಷಿ ಎಲ್ಲಾನು ಜೀವನ ಪೂರ್ತಿ ಅಷ್ಟೊತ್ತಿಗೆ ಆ ವ್ಯಕ್ತಿ ಸತ್ತೇ ಹೋಗ್ಬಿಟ್ಟಿರ್ತಾನ. ಅವನು ಕೇಸ್ ಹಾಕಿರೋನೇ ಇರೋದಿಲ್ಲ. ಲಾಯರ್ ಮನೆ ಕಟ್ಕೊಂಡಿರ್ತಾನೆ. ಕರೆಕ್ಟ್. ಅವ್ನ ಮನೆ ಕಟ್ಕೊಂಡು ಎಲ್ಲೆಲ್ಲೋ ಇನ್ನೊಂದ್ ಕಡೆ ಮನೆ ಕಟ್ಟಿರ್ತಾನ ಅವನಾಗ್ಲೆ. ಅಷ್ಟು ಫೀಸ್ ತಗೊಂಡಿರ್ತಾನ ಅವನಾಗ್ಲೆ ಅಲ್ವಾ? ಎಲ್ಲ ಮೋಸ. ಹಾ ಕರೆಕ್ಟ್. ಇವರಿಬ್ರು ಹೊಡ್ಕೋತಾ ಇರ್ತಾರೆ, ಅವ್ನ್ ಲಾಯರ್ ತಿಂತಾ ಇರ್ತಾನೆ ದುಡ್ಡು. ಜಡ್ಜಿಗೆ ಏನಿದೆ? ಲಾಯರ್ ಅಪಿಯರ್ ಆಗಿಲ್ಲ ಅಂತಾನೆ, ಸಾಕ್ಷಿ ಇಲ್ಲ ಅಂತಾನೆ, ಇನ್ನೇನೋ ಹೇಳ್ತಾನೆ, ಅದೇನೋ ಹೇಳ್ತಾನೆ, ರಜಾ ಅಂತಾನೆ, ಅವನ್ನ ಮೂವ್ ಮಾಡ್ತಾನೆ, ಟ್ರಾನ್ಸ್ಫರ್ ಅಂತಾರೆ, ಕತೆ 108 ಕತೆ ಕಟ್ತಾರೆ. ಈ ತರ ನಡೀತಿದೆ ಅಲ್ವಾ? ಇದೆಲ್ಲ ನಾವು ಇದೆಲ್ಲ ನೋಡ್ಬೇಕು. ಇಲ್ಲಿ ಪ್ರಾಮಾಣಿಕತೆ ಅನ್ನೋದಿಲ್ಲ, ಮಾತು ಇಲ್ಲ. 4 ಏನಂತಾರೆ, ಧರ್ಮದ 4 ಕಾಲು ಇಲ್ಲ ಇವಾಗ. ಆಕ್ಚುಲಿ ಇಲ್ಲ ಇವಾಗ. ಧರ್ಮ ಏನದು, ಸತ್ಯ, ದಯೆ, ತಪ, ಶೌಚ ಅನ್ನೋದು 4 ಧರ್ಮದ ಒಂದು 4 ಕಾಲು. ಅದು ಯಾವುದು ಇವಾಗ ಉಳ್ಕೊಂಡಿಲ್ಲ. ಪ್ರಾಮಾಣಿಕವಾಗಿರ್ತೀವಿ ಅಂದ್ರೆ ಕಷ್ಟ. ಪ್ರಾಮಾಣಿಕ ಬರೋದಿಲ್ಲ. ಎಷ್ಟು ಮಾತಾಡಿ. ಬಟ್ ಇದು ಇದಕ್ಕೆ ಒಂದು ಕನ್ಕ್ಲೂಷನ್ ಇರುತ್ತಲ್ಲ ಮಾತಾಜಿ, ಇದು ಎಷ್ಟುವರೆಗೂ ಸ್ಪ್ರೆಡ್ ಆಗ್ತಾ ಇರುತ್ತೆ? ಇದು ಕಲಿಯುಗ. ಇದು 4,32,000 ಇರುತ್ತೆ ಮಾತಾಜಿ ಕಲಿಯುಗ ಅನ್ನೋದು. ಅಷ್ಟು ವರ್ಷ ನಾವು ಅಂದ್ರೆ ನಾವಷ್ಟು ವರ್ಷ ಬದುಕಿಲ್ದೇ ಇರ್ಬೋದು, ಆದ್ರೆ ನಮ್ಮ ಮುಂದೆ ಪೀಳಿಗೆಯವ್ರು ಬರ್ತಾರಲ್ಲ ಪಾಪ, ಅವರೆಲ್ಲ ಕಲಿಯುಗದಲ್ಲಿ ಇರ್ಲೇಬೇಕು. ಅವರೆಲ್ಲ ಕಲಿಯುಗದ ಒಂದು ಕಾಲ ನೋಡ್ಬೇಕಾಗತ್ತೆ, ಅನುಭವಿಸ್ಬೇಕು ಪಾಪ. ಬಲಿಪಶುಗಳು ಎಲ್ಲ ಪಾಪ. ನೋಡಕ್ಕೆ ಭಯ, ನೆನ್ಸ್ಕೊಂಡ್ರೆ ಭಯ ಆಗತ್ತೆ. ಬೇಡ ಅಂತ ಅದೇ ಹೇಳ್ತಾರೆ. ಮಾತಾಜಿ ಅವಾಗೂ ಹರಿನಾಮ ಸಂಕೀರ್ತನೆ ಇದ್ರೆ ಇನ್ನು ಅವರು ಒಳ್ಳೆ ಬರ್ತಾರೆ ಮಾತಾಜಿ. ಆದ್ರೆ ಹರಿನಾಮ ಸಂಕೀರ್ತನೆ ತಗೋಬೇಕು ಜನ. ಅದು ಕೂಡ ಬಿಡ್ಬೇಕಲ್ಲ ಮಾತಾಜಿ. ಬೇರೆ ಧರ್ಮದವರು ಎಲ್ಲ ಈಗಿನ ಇದ್ರೊಳ್ಳಿ ಬಿಡ್ತಾ ಇಲ್ಲ. ಎಲ್ಲ ಡಾಮಿನೇಟ್ ಮಾಡಿ ವೈಲೆನ್ಸ್ ನಡೀತಾ ಇದೆಯಲ್ವಾ ಎಲ್ಲಾ ಕಡೆ. ಅದೇ ಕಷ್ಟ ಆಗ್ತಿರೋದು. ಅದಕ್ಕೆ ನಾವು ಹೆಚ್ಚು ಪ್ರಚಾರ ಮಾಡಿ ಇನ್ನೂ ಜನರು ತಿಳ್ಕೊಳ್ಳಿ, ಓದ್ಲಿ, ಶಾಸ್ತ್ರ ಓದಿ ತಿಳ್ಕೊಳ್ಳಿ, ನಾಮಸ್ಮರಣೆ ಮಾಡ್ಲಿ, ತಗೊಳ್ಳಿ. ಅವ್ರ ಮನ್ಸು ಬದಲಾಗತ್ತೆ, ಅವರಲ್ಲಿರೋ ಎಲ್ಲ ದೋಷ ಕಮ್ಮಿ ಆಗತ್ತಲ್ವ. ನಾವು ನೋಡಿದ್ವಲ್ಲ ಚೈತನ್ಯ ಮಹಾಪ್ರಭುದು, ನಿತ್ಯಾನಂದ ಪ್ರಭುದು ಒಂದು ಲೀಲೆ ನೋಡಿದ್ವಲ್ಲ, ಜಗಾಯಿ ಮದಾಯಿ ಅಲ್ವಾ? ಕುಡುಕರು, ಎಲ್ಲ ತರ ದರೋಡೆಕೋರ್ ಮಾಡೋರು, ಎಷ್ಟು ಪಾಪಿಗಳು, ಅವರಲ್ಲಿರೋ ಒಂದು ಕೆಟ್ಟ ಗುಣಗಳೆಲ್ಲ ಹೆಂಗೆ ಹೋಯ್ತು ಅಂದ್ರೆ, ನಿರ್ಮೋಹ ಮಾಡಕ್ಕಾಯ್ತು ಅಂದ್ರೆ ಓನ್ಲಿ ಬೈ ಜಪ ಇಂದಾನೆ, ನಾಮಸ್ಮರಣೆಯಿಂದಾನೆ, ಸರೆಂಡರ್ ಇಂದಾನೆ. ಅದನ್ನ ತಗೋಬೇಕೆಲ್ಲರೂ.
ಅದು ತಗೊಳ್ದೆ ಹೋದ್ರೆ ದೇವರು ಉಳಿಯಕ್ಕಾಗಲ್ಲ. ಹಿಂದೆ ಇದ್ದು ಕಾಪಾಡ್ಬೇಕು ಮಕ್ಕಳನ್ನ. ನೆಕ್ಸ್ಟ್ ಅದೇ ದೇವ್ರೇನ್ ಮಾಡ್ತಾನೆ, ಭಗವಂತ ಏನ್ ಮಾಡ್ತಾನೆ, ಅವನ ಪ್ರತಿನಿಧಿನ ಕಳಿಸ್ತಾನೆ, ಆಚಾರ್ಯರನ್ನ ಕಳಿಸ್ತಾನೆ, ಗುರುನ ಕಳಿಸ್ತಾನೆ. ಗುರು ಏನ್ ಮಾಡ್ತಾರೆ, ಶಿಷ್ಯರನ್ನ ಮಾಡ್ತಾರೆ ಅಲ್ವಾ. ಗುರು ಶಿಷ್ಯರ ಏನ್ ಕೆಲಸ, ಭಗವಂತ ಏನ್ ಹೇಳಿದಾನೋ ಅದನ್ನ ಪ್ರಚಾರ ಮಾಡೋದೇ ಅವ್ರ ಕೆಲಸ. ಅದನ್ನ ನಾವು ಮಾಡೋದಷ್ಟೇ. ನಾವು ಬಾಕಿ ಏನ್ ಭಗವಂತನ ಕೈಯಲ್ಲೇ ಇರೋದು, ಇಚ್ಛೆ, ಅವನಿಚ್ಛೆ. ಎಷ್ಟು ಜನ ಬದಲಾಗ್ತಾರೆ, ಎಷ್ಟು ಜನ ನಾಮಸ್ಮರಣೆ ತಗೊಂತಾರೆ ಅಲ್ವಾ. ಇಟ್ ಆಲ್ ಡಿಪೆಂಡ್ಸ್. ಅದೇ ಅದಕ್ಕೆಲ್ಲ ಸಾಕಷ್ಟು ಪುಣ್ಯ ಬೇಕು, ವೈಷ್ಣವರ ಕೃಪೆ ಬೇಕು, ತುಂಬ ಇದೆ. ಕೃಪೆ ಕೊಡೋಕ್ಕೆ ಭಗವಂತ ಸಿದ್ಧನಾಗಿದ್ದಾನೆ, ವೈಷ್ಣವರು ಕೊಡ್ತಾರೆ, ಜನ ತಗೋಬೇಕು. ಅದೇ ಅವರು ಅದಕ್ಕೆ ಈ ಪ್ರಪಂಚದಲ್ಲಿರೋ ದೋಷನ ನೋಡಕ್ ಬರಬೇಕು, ಫಾಲ್ಟ್ ನೋಡಕ್ ಬರಬೇಕು ನಮಗೆ, ತಪ್ಪೇನಿದೆಯಪ್ಪ. ಅದಕ್ಕೆ ಭಗವದ್ಗೀತೆ ಹೇಳುತ್ತಲ್ವ, ಬಟ್ ಈ ಒಂದು 4 ದೋಷ ಏನಪ್ಪ, ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ. ದೋಷ ಅನುದರ್ಶನಂ ಅಂದ್ರೆ ಏನು, ದೋಷನ ನೋಡಕ್ಕೆ ಬರ್ಬೇಕು, ದರ್ಶನ ನೋಡಕ್ ಬರ್ಬೇಕು ನಮಗೆ. ಜನ್ಮ ಮೃತ್ಯು ಜರ ವ್ಯಾಧಿ, ಈ 4 ತೊಂದರೆಗಳನ್ನ ನಾವು ಸ್ಟಾಪ್ ಮಾಡಬೇಕು. ಮತ್ತೆ ಇನ್ನೊಂದು ಜನ್ಮ ಇರಬಾರ್ದು, ಮತ್ತೆ ಸಾವಿರಬಾರ್ದು, ಮತ್ತೆ ಕಾಯಿಲೆ ಇರಬಾರ್ದು, ಮತ್ತೆ ವಯಸ್ಸಾಗೋದಿರಬಾರ್ದು. ಇದನ್ನ ಸ್ಟಾಪ್ ಮಾಡಿದ್ರೆ ಅದು ನಿಜವಾದ ಮುಕ್ತಿ, ಅದು ನಿಜವಾದ ಡೆಲಿವರೆನ್ಸ್. ಅಂದ್ರೆ ಆ ರಿಪಿಟೇಷನ್ ಇರಬಾರ್ದು. ಅದಕ್ಕೆ ನಾವು ಪ್ರಯತ್ನ ಹಾಕಬೇಕು. ಇವಾಗ ಬಂದಿದ್ದೀವಿ, ತುಂಬ ಒಳ್ಳೆಯದು. ಈ ಒಂದು ಒಳ್ಳೆ ಮಾನವ ಶರೀರ ಸಿಕ್ಕಿದೆ ನಮಗೆ, ಮನುಷ್ಯ ಜನ್ಮ ಸಿಕ್ಕಿದೆ ನಮಗೆ, ಇಷ್ಟು ಬುದ್ಧಿ ಕೊಟ್ಟಿದ್ದಾನೆ ಭಗವಂತ, ಯೋಚನೆ ಮಾಡೋದಕ್ಕೆ, ದೋಷ ನೋಡೋದಕ್ಕೆ, ತಿಳ್ಕೊಂಡು ಪರಿಹಾರ ಏನಪ್ಪ ತಗೊಳ್ಳೋದಕ್ಕೆ. ಅದನ್ನ ನಾವು ತಗೊಂಡು ಮತ್ತೆ ಇನ್ನೊಂದು ಜನ್ಮಕ್ಕೆ ವೆಯ್ಟ್ ಮಾಡಬಾರ್ದು ಅಲ್ವಾ. ನಾವು ತಗೊಂಡು ತೋರಿಸ್ಬೇಕು ನಮ್ಮ ಜನಕ್ಕೆ, ನಮ್ಮ ಮನೆಯವ್ರಿಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಮ್ಮ ರಿಲೇಟಿವ್ಸ್ಗೆ, ನಮ್ಮ ಫ್ರೆಂಡ್ ಸರ್ಕಲ್ಗೆ, ನಮ್ಮ ಕಮ್ಯುನಿಟಿಗೆ ಅಲ್ವಾ. ಟ್ರಾನ್ಸೆಂಡೆಂಟಲ್ ಅಂದರೆ ಏನು, ಪ್ರಭುಪಾದವ್ರು ಯಾವಾಗ ಅವ್ರ ದೇಹ ತ್ಯಾಗ ಮಾಡೋರು, ಇನ್ನೇನು ಡೆತ್ ಬೆಡ್ಡಲ್ಲಿ ಇದ್ರೋ ಆ ಮೊಮೆಂಟ್ ಕೂಡ ಅವ್ರ ಶರೀರದ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅವರು, ಕಿಂಚಿತ್ತು ಅವ್ರಿಗೆ ಬೇಜಾರು ನೋವು ಬಗ್ಗೆ ಹೇಳ್ತಿಲ್ಲ ಅವರು, ಓನ್ಲಿ ಅವ್ರ ಭಾಗವತ ಬಗ್ಗೆ ಮಾತಾಡ್ತಾ ಇದ್ರು. ಅಂದ್ರೆ ಪೂರ್ತಿ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್. ಈ ದೇಹ ನಾನು ಅನ್ನೋ ಒಂದು ಕಿಂಚಿತ್ತು ಅವ್ರಿಗಿಲ್ಲ. ಅದೇ ನಿಜ ಅಲ್ಲ, ಭಗವದ್ಗೀತಾ ಜ್ಞಾನನೇ ಅದಲ್ವಾ. ಫಸ್ಟ್ ಲೆಸನ್ ಏನು, ಸೆಕೆಂಡ್ ಚಾಪ್ಟರ್ ತಕ್ಕದಲ್ಲೇ ಹೇಳ್ತೀಯ ಭಗವಂತ ಅಲ್ವಾ. ದಟ್ ನಾವೆಲ್ಲ ಜೀವಿಗಳು ಭಗವಂತನ ಅಂಶ, ಅಂಡ್ ನಾವ್ ಯಾರು ಈ ಶರೀರ ಅಲ್ಲ. ನಾವು ಶರೀರ ತಾಳಿರೋದು ನಮ್ಮ ಕರ್ಮದ ಅನುಸಾರ ಅಲ್ವಾ. ಎಲ್ಲಿವರೆಗೂ ನಾವು ನಮಗೋಸ್ಕರ ಕೆಲಸ ಮಾಡ್ಕೋತೀವೋ ಮತ್ತೆ ಮತ್ತೆ ಶರೀರ ತಾಳ್ತೀವಿ, ಮತ್ತೆ ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ. ಯಾವಾಗ ನಾವು ಕೃಷ್ಣನ್ ಸೇರಿಸಿ ಕೆಲಸ ಮಾಡ್ತೀವೋ ಅದೇ ಕೆಲಸ, ಸೇಮ್ ಅಡುಗೆ ಮಾಡ್ತೀವ ಡೈಲಿ ಅಡುಗೆ ಮಾಡೋದೇ ಕಂಟಿನ್ಯೂ ಮಾಡ್ತೀವಿ. ಬಟ್ ಯಾರಿಗೋಸ್ಕರ ಮಾಡ್ತೀವಿ, ನನಗೋಸ್ಕರ ಅಲ್ಲ, ಬರೀ ನನ್ನ ಮನೆಯವ್ರಿಗೋಸ್ಕರ ಅಂತಲ್ಲ, ಭಗವಂತಗೋಸ್ಕರ. ಅದೇ ಭಗವಂತನಿಗೆ ಕೊಟ್ಟಿರೋದನ್ನು ಎಲ್ರಿಗೂ ಕೊಡ್ತೀವಿ ಅಲ್ವಾ. ಭಗವಂತ ಪೂರ್ತಿ ಖಾಲಿ ಮಾಡಿಕೊಟ್ಬಿಡ್ತಾನೆ, ತಟ್ಟೆ ಖಾಲಿ ಮಾಡಿಕೊಡ್ತಾನೆ, ನಮಗೋಸ್ಕರ ಬಿಡ್ತಾನಲ್ವ ಅವ್ನು ಬರೀ ಅದರಲ್ಲಿರೋ ನಮ್ಮ ಭಕ್ತಿ, ನಮ್ಮ ಇದನ್ನ ನೋಡ್ತಾನೆ, ಅವನು ತಗೊತಾನೆ ಅವನು, ರೈಟ್. ಎಲ್ಲಿವರೆಗೂ ಅದೇ ಇವತ್ತು ನಾವು ಗೋವರ್ಧನ್ ಪರ್ವತ ಬಗ್ಗೆ ಅದಕ್ಕೆ ಮಾತಾಡ್ತಾ ಇರ್ತೀವಿ, ಎಲ್ಲಿವರೆಗೂ ಭಗವಂತನ ಸಂಪರ್ಕಕ್ಕೆ ಬರಲ್ವೋ ಅದೆಲ್ಲ ಅಪವಿತ್ರ, ಅದೆಲ್ಲ ದೋಷ ತುಂಬಿರೋ ಅಂಥದ್ದು. ಅದ್ರಲ್ಲಿ ಪಾಪ ಅನ್ನೋದಿರುತ್ತೆ, ಕರ್ಮ ಅನ್ನೋದಿರುತ್ತೆ. ಜಸ್ಟ್ ಭಗವಂತನ ಸೇರಿಸಿದ ತಕ್ಷಣ ಅದು ಪ್ಯೂರಿಫೈ ಆಗ್ಬಿಡುತ್ತೆ. ಒಂದು ಚಿಂತನೆ, ಭಗವಂತನ ಸೇರಿಸಿ ಕಾರ್ಯ ಮಾಡೋದು ಅಲ್ವಾ. ಭಗವಂತನ ಮೇಲೆ ಪ್ರಜ್ಞೆ ಇಡೋದು, ಪ್ರಜ್ಞೆ ಯಾವಾಗಲೂ ಭಗವಂತನ ಮೇಲೆ ಇರೋದು. ಯಾವಾಗ ನಾವು ಹೆಚ್ಚೆಚ್ಚು ಭಗವಂತನ ಕಾರ್ಯ ಮಾಡ್ತೀವೋ ಅವಾಗ ನಮ್ಮ ಪ್ರಜ್ಞೆ ಭಗವಂತನ ಮೇಲೆ ಇರೋದು. ಎಷ್ಟು ಭೌತಿಕ ಕಾರ್ಯ ಮಾಡ್ತೀವೋ ಭೌತಿಕದಲ್ಲಿರುತ್ತೆ ನಮ್ಮ ಪ್ರಜ್ಞೆ ಅಲ್ವಾ. ಪ್ರಜ್ಞೆನ ನಾವು ಆದಷ್ಟು ಕೃಷ್ಣನ ಮೇಲೆ ಹಾಕಬೇಕು. ಅವಾಗ ಆಟೋಮ್ಯಾಟಿಕಲಿ ನಮಗೆ ಈ ಒಂದು ಭೌತಿಕ ಪ್ರಪಂಚದ ಏನಿದೆ ಕಷ್ಟಗಳಿದೆಯೋ ಅಥವಾ ಅಡಚಣೆಗಳಿದೆಯೋ, ತೊಂದರೆ ತಾಪತ್ರೆಗಳಿದೆಯೋ, ಇದರಿಂದ ನಮಗೆ ಜಾಸ್ತಿ ಹತ್ತಲ್ಲ. ಅವಾಗ ಅದು ಜಾಸ್ತಿ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದ್ರ ಬಗ್ಗೆ, ರೈಟ್. ನಾವು ಅದ್ರೊಳಗೆ ಡೀಪಾಗಿ ಹೋಗೋದಿಲ್ಲ. ಏನೋ ಬಂತಾ ಹೋಯ್ತಾ, ಓಕೆ ಏನೋ ಬಂತು ಆಯಿತು ನಡೀತು ಹೋಯ್ತು ಅಷ್ಟೇ, ಮೇಲ್ಮೇಲೆ ಆ ಥರ ಇರುತ್ತೆ. ಆ ಥರ ಈ ಕೃಷ್ಣ ಪ್ರಜ್ಞೆ ಅನ್ನೋದು ಲೋಕ ರುಜಿನಗಳು ಬರ್ತಾನೆ ಇರುತ್ತೆ. ಪೀಸ್ಫುಲ್ ಆಗಿರಬೇಕು ಅಂತ ಅನ್ಕೊತಾನೆ, ಆ ಥರ ಆಗಲ್ಲ. ಅದಕ್ಕೆ ಎಷ್ಟೆಲ್ಲ ಅವನು ಮೆಡಿಟೇಷನ್ ಮಾಡ್ತಾನೆ, ಇಲ್ಲ ಇನ್ನೇನಾರು ಮಾಡ್ತಾನೆ ಅಲ್ವಾ, ಸಾಕಾಗಲ್ಲ. ಮಾಡೋ 5-10 ನಿಮಿಷ ಸಾಕಾಗಲ್ಲ. ನಮ್ಮ ಪ್ರಜ್ಞೆ ಮಾಡಿದ್ರೆ ಆಟೋಮ್ಯಾಟಿಕಲಿ ಎಲ್ಲ ಇದೆ ಅದರಲ್ಲಿ, ಮೆಡಿಟೇಷನು ಇದೆ, ಯೋಗನೂ ಇದೆ, ಎಲ್ಲ ಇದೆ ಅದರಲ್ಲಿ. ಯೂನಿವರ್ಸಲ್ ಅದು. ಆ ಥರ ಕೃಷ್ಣ ಪ್ರಜ್ಞೆನ ಸ್ವೀಕರಿಸ್ಬೇಕಷ್ಟೆ. ಅದಕ್ಕೆ ಭಗವಂತ ಮತ್ತೆ ನಮಗೆ ಸಂದೇಶ ಕೊಡ್ತಾ ಇರೋದು.
ನಾನೇ ಭಗವಂತ ಏನು ಹೇಳ್ತಾನೆ 10ನೇ ಅಧ್ಯಾಯದಲ್ಲಿ, ಜಪಯಜ್ಞೋಸ್ಮಿ. ಜಪಯಜ್ಞ ಅಂತ ಯಾಕೆ ಹೇಳ್ತಾನೆ ಅವನು? ಜಪ ಮುಖ್ಯ ಅಲ್ಲದೆ ಹೋಗಿದ್ದಿದ್ರೆ ಭಗವಂತ ಯಾಕೆ ನಾನು ಜಪಯಜ್ಞ ಅಂತ ಹೇಳೋನು ಅಲ್ವಾ? ಯಜ್ಞ ನಾವು ಮಾಡೋದ್ರಿಂದ ನಾವು ನೋಡಿದ್ವಲ್ಲ, ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ. ಎಲ್ಲ ಜೀವಿರಾಶಿಗಳು ಬದುಕಿರೋದು ಯಾವುದ್ರ ಮೇಲೆ? ಧಾನ್ಯದ ಮೇಲೆ, ಅನ್ನದ ಮೇಲೆ. ಅನ್ನ ಬೆಳಿಬೇಕು, ಧಾನ್ಯ ಬೆಳಿಬೇಕು ಅಂದರೆ ಅದಕ್ಕೆ ಸಾಕಷ್ಟು ಮಳೆ ಬೇಕು. ಮಳೆ ಎಲ್ಲಿಂದ ಬರುತ್ತೆ? ಮಳೆ ಹೆಂಗೆ ಬರುತ್ತೆ? ಪ್ರಕೃತಿದಲ್ಲಿ. ಅದಕ್ಕೆ ಯಜ್ಞ ಮಾಡಬೇಕು. ಯಜ್ಞ ಮಾಡಿಲ್ಲ ಅಂದರೆ ಅನ್ನ, ಮಳೆ ಬರಲ್ಲ. ಮಳೆ ಇಲ್ಲ ಅಂದರೆ ನಮಗೆ ತಿನ್ನೋದಕ್ಕೆ ಊಟನೇ ಇರೋದಿಲ್ಲ ನಮಗೆ. ಅಥವಾ ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಎಲ್ಲರೂ ಬದುಕಬೇಕಲ್ವ? ಎಲ್ಲರೂ ಬದುಕಬೇಕು ಅಂದರೆ ಅನ್ನ ಬೇಕು. ಅನ್ನ ಬೇಕು ಅಂದರೆ ಯಜ್ಞ ಬೇಕು. ಮಳೆ ಬರಬೇಕಂದ್ರೆ ಯಜ್ಞ ಬೇಕು. ಯಜ್ಞ ಹೆಂಗೆ ಮಾಡ್ತೀವಿ ನಾವು? ನಾವು ಮಾಡೋ ಕರ್ಮ ಅದು ಯಜ್ಞ ರೂಪದಲ್ಲಿ ಮಾಡಬೇಕು. ಭಗವಂತನ ಸಂತೃಪ್ತಿಗೋಸ್ಕರ ಮಾಡಿದ್ರೆ ಅದು ಯಜ್ಞ ಆಗತ್ತೆ. ಭಗವಂತನ ಬಿಟ್ಟು ನನಗೋಸ್ಕರ, ನನ್ನ ಇಚ್ಛೆಗೋಸ್ಕರ, ನನ್ನ ಸುಖಕ್ಕೋಸ್ಕರ ನಾನು ಮಾಡ್ತಿದ್ದೀನಿ ಅನ್ನೋ ಭಾವನೆಯಿಂದ ಮಾಡಿದ್ರೆ ಆಟೋಮೆಟಿಕಲಿ ಅದು ನನ್ನ ಕರ್ಮದಲ್ಲಿ ಸಿಹಾಕ್ಸತ್ತೆ, ಕರ್ಮ ಬಂಧನದಲ್ಲಿ ಸಿಹಾಕ್ಸತ್ತೆ. ಒಂದು ಪಾಪ ಕಾರ್ಯ ಆಗುತ್ತೆ. ಎಷ್ಟೇ ಪುಣ್ಯ ಕಾರ್ಯ ಅಂತ ನಾವು ಭಾವಿಸ್ಬೋದು, ಭಗವಂತನ ಬಿಟ್ಟು ಮಾಡಿರೋ ಕಾರ್ಯ ಅಂದರೆ ಅದೊಂದು ಪಾಪ ಕಾರ್ಯನೇ ಲೆಕ್ಕ. ಒಬ್ಬರನ್ನ ಹಿಂಸೆ ಮಾಡಿದ್ರೆ, ಒಬ್ಬರನ್ನ ಸಾಯಿಸಿದ್ರೆ ಮಾತ್ರ ಪಾಪ ಅಂತೇನಲ್ಲ, ಅದು ಘೋರ ಪಾಪ. ಬಟ್ ಇದು ಕೂಡ ಪಾಪನೇ, ಇದು ಪಾಪದ ಲೆಕ್ಕದಲ್ಲೇ ಬಂದ್ಬಿಡುತ್ತೆ. ಅದಕ್ಕೆ ಯಜ್ಞ ರೂಪದಲ್ಲಿ ಮಾಡೋದಂದರೆ ಭಗವಂತನ ಸೇರಿಸಿ ಮಾಡೋದು, ಅವನಿಗೋಸ್ಕರ ಮಾಡೋದು. ಏನೇ ಕಾರ್ಯ ನೀವು ಚೆಕ್ ಮಾಡ್ಕೋಬೇಕು, ಈ ಕಾರ್ಯ ಇದು ಭಗವಂತನ ತೃಪ್ತಿಪಡ್ಸಕ್ಕೆ ನಾನು ಮಾಡ್ತಿದ್ದೀನಾ? ರೈಟ್. ಅವಾಗ ನಾವು ಮನೆ ನೋಡ್ಕೊಳ್ಳೋದಿರ್ಬೋದು, ಫ್ಯಾಮಿಲಿ ನೋಡ್ಕೊಳ್ಳೋದು ಎಲ್ಲನೂ ಯಜ್ಞನೇ ಆಗೋಗುತ್ತೆ. ಅವಾಗ ಆಟೋಮ್ಯಾಟಿಕಲಿ ನಾನು ಅದೇ ಕೇಳ್ತಾ ಇದ್ದೀನಿ, ಇನ್ನೊಬ್ರು ಸೀನಿಯರ್ ಡಿವೋಟಿ ಹೇಳ್ತಾ ಇದ್ರು, ಏನೇ ಕಾರ್ಯ ಇರ್ಬೋದು ಆಗ ಆಟೋಮ್ಯಾಟಿಕಲಿ ಅದೆಲ್ಲನೂ ಆಧ್ಯಾತ್ಮಿಕ ಆಗೋಗುತ್ತೆ. ಭಕ್ತರ ಜೀವನದಲ್ಲಿ ಭೌತಿಕ ಆಧ್ಯಾತ್ಮಿಕ ಎರಡು ಬೇರೆ ಬೇರೆ ಅನ್ನೋದೇ ಇರಲ್ವಂತೆ, ಎರಡೂ ಸೇಮ್. ಅವ್ರು ಭೌತಿಕ ಕಾರ್ಯ ಮಾಡಿದ್ರು ಆಧ್ಯಾತ್ಮಿಕನೇ ಆಯ್ತು. ಯಾಕಂದರೆ ಅವ್ರಿಗೋಸ್ಕರ ಮಾಡ್ಕೋತಾ ಇಲ್ಲ, ಅವ್ರ ಡ್ಯೂಟಿ ನಿಭಾಯಿಸ್ತಾ ಇದ್ದಾರೆ, ನಿಮಿತ್ತ ಮಾತ್ರ, ಇನ್ಸ್ಟ್ರೂಮೆಂಟ್ ಥರ. ರೈಟ್. ಜಸ್ಟ್ ಲೈಕ್ ಹೆಂಗೆ ಕೈ ಒಂದು ಕೆಲಸ ಮಾಡುತ್ತೆ, ಕಣ್ಣೊಂದು ಕೆಲಸ ಮಾಡುತ್ತೆ, ಕಿವಿ ಒಂದು ಕೆಲಸ ಮಾಡುತ್ತೆ. ಅದೇ ಬಸ್ ನಾವು ಊಟ ಕೊಡಬೇಕಾದ್ರೆ ಕಾಲಿಗೆ ಒಂದು ಸ್ವಲ್ಪ ಹುಳಿ, ಕಿವಿಗೆ ಒಂದು ಸ್ವಲ್ಪ ಪಲ್ಯ, ಕಣ್ಣಿಗೊಂದು ಸ್ವಲ್ಪ ಅನ್ನ, ಮೂಗುಗೊಂದು ಸ್ವಲ್ಪ ತುಪ್ಪ ಕೊಡ್ತೀವ. ಎಲ್ಲ ಅಂಗಗಳು ನಾವು ಬಾಯಿಂದ ಕೊಟ್ಟು ಹೊಟ್ಟೆಗೆ ಹೋಗುತ್ತೆ. ಆವಾಗಲೇ ಎಲ್ಲ ಅಂಗಗಳಿಗೆ ಪೋಷಣೆ ಸಿಗುತ್ತೆ. ಅದೇ ಥರ ನಾವು ಯಾವಾಗ ಕೃಷ್ಣನ ಸೇರಿಸಿ ಮಾಡ್ತೀವಿ, ಕೃಷ್ಣನ ಸಂತೃಪ್ತಿ ಪಡಿಸ್ತೀವೋ ಆವಾಗ ನಮಗೆ ಸಂತೃಪ್ತಿ ಆಗುತ್ತೆ. ಆವಾಗ ನಾವು ಹ್ಯಾಪಿಯಾಗಿರ್ಬೋದು. ಇವತ್ತು ನನ್ನ ದಿನ ತುಂಬ ಚೆನ್ನಾಗಿ ಹೋಯ್ತಪ್ಪ, ಇವತ್ತು ನಾನು ಬೆಳಿಗ್ಗೆ ಜಪ ಮಾಡಿದೆ, ಭಗವಂತನ ಒಂದು ನಾಮಸ್ಮರಣೆ ಮಾಡಿದೆ, ಭಗವಂತನ ಆರತಿ ಮಾಡಿದೆ, ಭಗವಂತನಿಗೆ ನೈವೇದ್ಯ ಮಾಡಿದೆ, ಭಗವಂತನ ಸಾಂಗತ್ಯ ಪಡೆದೆ, ಭಕ್ತರ ಸಾಂಗತ್ಯ ಪಡೆದೆ, ಎಷ್ಟೆಲ್ಲ ವಿದ್ಯೆ ತಿಳ್ಕೊಂಡೆ ಭಗವಂತನ ಬಗ್ಗೆ. ಕರೆಕ್ಟ್. ಅಟ್ ದ ಸೇಮ್ ಟೈಮ್ ನನ್ನ ಡ್ಯೂಟೀಸ್ ಎಲ್ಲ ಮಾಡ್ಕೊಂಡು ಹೋದೆ. ಫ್ಯಾಮಿಲಿ ನೋಡ್ಕೊಳ್ಳೋದಾಗಲಿ, ಮಕ್ಕಳು ನೋಡ್ಕೊಳ್ಳೋದಾಗಲಿ, ಫ್ಯಾಮಿಲಿ ಮೆಂಬರ್ಸ್ನ ನೋಡ್ಕೊಳ್ಳೋದಾಗಲಿ ಏನೋ ಮಾಡ್ಕೊಂಡು ಹೋಗ್ತಿರ್ತೀವಿ ನಾವು ಪ್ಯಾರಲಾಗಿ. ಯಾರನ್ನೂ ನಾವು ಬಿಡೋದಿಲ್ಲ, ಬಿಕಾಸ್ ಎಲ್ಲರೂ ನಾವು ಕೊಟ್ಟಿರೋ ಅಂಥ ಪೀಪಲ್ ಅವ್ರೆ. ಆ ಥರ ನಮ್ಮ ಫ್ಯಾಮಿಲಿನ, ಆ ಥರ ನಮ್ಮ ದಿನಾನ, ನಮ್ಮ ಲೈಫ್ನ ನಾವು ಡಿಸೈನ್ ಮಾಡ್ಕೋಬೇಕು. ಆಟೋಮ್ಯಾಟಿಕಲಿ ಅದು ಅವಾಗ ಆಧ್ಯಾತ್ಮ. ಸ್ಟಾಪ್ ಮಾಡಿ ಆಗಲಿ ಪ್ರಶ್ನೆ ಇದೆಯಾ? ಏನೂ ಇಲ್ಲ ಅಂದರೆ 3 times ಹರೇ ಕೃಷ್ಣ ಮಾಮ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿ. ನಾಳೆ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾಳೆ 2ನೇ ದಿನ ವರ್ಕ್ಶಾಪ್ ಇರುತ್ತೆ. ಹಾಂ, ಹರೇ ಕೃಷ್ಣ ಮಾತಾಜಿ ಹೇಳಿ. ಯಶೋದಾ ಮಾತಾಜಿ, ನಾಳೆ 2nd day ವರ್ಕ್ಶಾಪ್ ಇರುತ್ತೆ. ನಾಳೆ ಕಂಟಿನ್ಯೂಷನ್ ಮಾಡ್ತಿದ್ದೀವಿ 6:45 8 ಗಂಟೆ. ಓಕೆ, ಸೇಮ್ ಝೂಮ್. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೀವೇ ಮಾತಾಜಿ ಕೇಳಿಸ್ತಾ ಇದೆಯಾ? ಹಾಂ, ಕೇಳಿಸ್ತಿದೆ, ಹೇಳಿ ಮಾತಾಜಿ. ಮಾತಾಜಿ, ನೀವ್ ಹೇಳಿದ್ರಲ್ಲ ಮಾತಾಜಿ, ಕಲಿಯುಗದಲ್ಲಿ ಜ್ಞಾಪನ ಶಕ್ತಿ ಕಮ್ಮಿ ಇದೆ ಅಂತ ಮಾತಾಜಿ. ಅದು ನಿಜ ಮಾತಾಜಿ. ಅಂದ್ರೆ ಈ ಕ್ಲಾಸ್ ಅದೇ ಇವಾಗ ಹೇಳಿದ್ರಲ್ಲ ಮಾತಾಜಿ, ಒಲನೇ ಎದ್ದು ಅಲ್ಲ ಬೇಲಿನೇ ಎದ್ದು ಒಲ ಮೇಯುತ್ತೆ ಅಂತ ಅಂದ್ಬಿಟ್ಟು ಈ 4 ಇದಿದೆಯಲ್ಲ ಮಾತಾಜಿ, ಅದು ಭಾಗವತ್ ಪ್ರಭುಜಿ ಕ್ಲಾಸ್ ತಗೊಂಡಿದ್ರು. ಅದನ್ನ ನಾನು ಮರ್ತೇ ಹೋಗಿದ್ದೀನಿ ಮಾತಾಜಿ. ಅದು ಆನೆ ಬಂದ್ಬಿಡ್ತು, ಆನೆ ಬಾಲ ಮಾತ್ರ ಸಿಗಾಕೊಂತು ಅಂತ ಅಂದಾಗ ಅದು ಜ್ಞಾಪನಕ್ಕೆ ಬರ್ತಾ ಇದೆ, ಏಂತಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ನೀವ್ ಹೇಳೋದ್ಮೇಲೆ ಗೊತ್ತಾಯ್ತು. ಅದಕ್ಕೆ ಪ್ರಭುಜಿ ಹೇಳಿದ್ರು, ಇಲ್ಲ ನೀವು ಭಕ್ತರ ಸಂಘ ಮಾಡಿ 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 ಅಂತ. ಅದಕ್ಕೆ ಗುರುಗಳ ಮಾತು ಕೇಳ್ಬೇಕು ಅಂತ ಪ್ರಭುಜಿ ಮಾತಾಜಿ.
ಅವ್ರು ಹೇಳಿದಕ್ಕೆ ಅದು ಮರ್ತೋಗಿದ್ದೆಲ್ಲ ಮತ್ತೆ ಕ್ಲಾಸ್ ಅಲ್ಲಿ ಕೇಳೋ ತರ ಆಯ್ತು. ಇಲ್ಲ ಅಂದ್ರೆ ನಾವು ಸುಮ್ನೆ ಬಂದ್ವಿ ಓದ್ವಿ ಅನ್ನೋ ತರ ಆಗ್ತಾ ಇತ್ತು. ಅಷ್ಟೇ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ. ಹರೇ ಕೃಷ್ಣ ಕೇಳಿಸ್ತದೆ, ಹೇಳಿ ಮಾತಾಜಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಮಾತಾಜಿ ವಾರ ವಾರನೇ ಇರುತ್ತೆ ಮಾತಾಜಿ. ಎವ್ರಿ ವೀಕ್, ನೆಕ್ಸ್ಟ್ ವೀಕಿಂದ ಎವ್ರಿ ವೀಕ್ ಇರುತ್ತೆ ಮಾತಾಜಿ. ఇప్పుడు ಇವಾಗಿಂದ ಗುರುವಾರ ಶುಕ್ರವಾರ ಪ್ರತಿ ವಾರ ಕ್ಲಾಸ್ಗಳನ್ನ ಶುರು ಮಾಡ್ತಿದ್ದೀವಿ ಮಾತಾಜಿ. ಎವ್ರಿ ವೀಕ್ ಇರುತ್ತೆ. ಗುರುವಾರ ಶುಕ್ರವಾರ ಇದೇ ಟೈಮು. ಮಾತಾಜಿ ನಮಗೆ ಸರ್ಟಿಫಿಕೇಟ್ ಇನ್ನೂ ಬಂದಿಲ್ಲ ಸರ್. ಹಾ ಮಾತಾಜಿ, ಸರ್ಟಿಫಿಕೇಟ್ ಕಳಿಸ್ತೀವಿ ನಾವು. ನಮ್ಮ ಸಮ್ಮೇಳನ ಪ್ರೋಗ್ರಾಮ್ ನೆಕ್ಸ್ಟ್ ವೀಕಲ್ಲಿ ಇರುತ್ತೆ. ಡೇಟ್ ಕನ್ಫರ್ಮ್ ಮಾಡಿ ನಾಳೆ ಒಳಗೆ ಇನ್ಫಾರ್ಮ್ ಮಾಡ್ತೀವಿ. ಓಕೆ ಮಾತಾಜಿ. ಸೊ ಅವಾಗ ನಾವು ಸರ್ಟಿಫಿಕೇಟ್ಸ್ನ ಇಶ್ಯೂ ಮಾಡ್ತೀವಿ. ಯಾರಾದ್ರು ಫಿಸಿಕಲ್ ಆಗಿ ಸರ್ಟಿಫಿಕೇಟ್ ಬೇಕು ಅಂದರೆ ನಿಮಗೆ March 2 ನಮ್ಮ ದೇವಸ್ಥಾನ ಇಸ್ಕಾನ್ ಶೇಷಾದ್ರಿಪುರಂ ಬಂದ್ಬಿಟ್ಟು ಬೆಳಿಗ್ಗೆ 10 ಗಂಟೆಗೆ ಅಲ್ಲಿದ್ದರೆ ನಾವು ನಿಮಗೆ ಫಿಸಿಕಲ್ ಆಗಿ ಕೊಡ್ತೀವಿ, ಫಿಸಿಕಲ್ ಕಾಪಿ. ಓಕೆ, March 2 ಬಂದ್ಬಿಟ್ಟು ಕಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮ್ಮ ಇಮೇಲ್ ID ನೀವೇನು ಕೊಟ್ಟಿದ್ದೀರೋ ಕಂಪ್ಲೀಟ್ ಇದು ಮಾಡೋಕ್ಕೆ ಸರ್ಟಿಫಿಕೇಷನ್ಗೆ ಅದಕ್ಕೆ ಕಳಿಸ್ಕೊಡ್ತೀವಿ ನಾವು ಸಾಫ್ಟ್ ಕಾಪಿನ. ಫಾರ್ಮ್ ಫಿಲ್ಅಪ್ ಮಾಡಬೇಕು. ಗ್ರೂಪಲ್ಲಿ ಮೆಸೇಜ್ ಕಳಿಸ್ತಾ ಇದೀವಿ ನೋಡಿ, ಫಾರ್ಮ್ ಫಿಲ್ಅಪ್ ಮಾಡೋದಕ್ಕೆ ಅದು ಫಿಲ್ಅಪ್ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಇನ್ನೊಂದು ಡೌಟು. ಇದು ಹರೇ ಕೃಷ್ಣ ಮಂತ್ರನ ನಾವು ಮಣಿ ಜೊತೆನೆ ಹೇಳ್ಬೇಕು ಅಥವಾ ಯಾವಾಗ್ಲಾದ್ರೂ ನಾವು ಫ್ರೀ ಇದ್ದಾಗ ಹಾಗೆ ಹೇಳ್ಬೋದಾ? ಹೇಳ್ಬೋದು ಮಾತಾಜಿ, ಹಾಗೆ ಹೇಳಿದ್ರು ಆಗುತ್ತೆ. ಕೌಂಟ್ ಇಟ್ಕೋಬೇಕಷ್ಟೇ ಮಾತಾಜಿ. ನೀವು ಬೆರಳಲ್ಲಿ ಮಾಡಿದ್ರೆ ಸ್ವಲ್ಪ ಕೌಂಟ್ ಇಟ್ಕೊಳ್ಳಿ. 108 ಹೇಳ್ಬೇಕು. ಅರ್ಧ ನೀವು ಬರುತ್ತಲ್ಲ ಮಾತಾಜಿ. ಡಿಜಿಟಲ್ ಕೌಂಟರ್ ಅಂತ ಸಿಗುತ್ತೆ ನಮ್ಮ ದೇವಸ್ಥಾನದಲ್ಲಿ ಮಾತಾಜಿ, ಅದನ್ನ ಇಟ್ಕೊಂಡು ನೀವು ಕೌಂಟ್ ಇಟ್ಕೋಬಹುದು ಲೆಕ್ಕ. ಓಕೆ, ಇಲ್ಲ ಬೆರಳಲ್ಲಿ ಕೌಂಟ್ ಇಟ್ಕೋಬಹುದು. 10 ಹೇಳ್ಕೋಬಹುದು. 10 ನಾಲ್ಕು ಇಟ್ಕೊಳ್ಳೋದು ತುಂಬಾ ಸುಲಭ ಅಲ್ವಾ? 10 10 10 10 10 5 ಸರಿ ಮಾಡ್ಕೊಳ್ಳಿ, 50 ಆಗೋಯ್ತಲ್ಲಿ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು 5 ಮಾಡ್ಕೊಳ್ಳಿ, ಅಲ್ಲಿಗೆ 100 ಆಯ್ತು. ಇನ್ನೊಂದು 8 ಯಾವಾಗಲಾದ್ರು ಕವರ್ ಮಾಡ್ಕೊಳ್ಳಿ. 4 ಒಂದು ರೌಂಡ್ ಆಗೋಗುತ್ತೆ. ಓಕೆ ಮಾತಾಜಿ. ಸರಿ ಮಾತಾಜಿ. ನಾಳೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಎಕ್ಸೈಟಿಂಗ್ ಆಗಿರುತ್ತೆ. ನಾಳೆ ವರ್ಕ್ಶಾಪ್ ಕಂಟಿನ್ಯೂ ಮಾಡೋಣ. ಯಾರು ಮಿಸ್ ಮಾಡ್ಕೋಬೇಡಿ, ನಾಳೆ ಕಂಟಿನ್ಯೂಷನ್ ಇರುತ್ತೆ ಆಫ್ ಡೇಟು. ಒಂದೇ ದಿನದಲ್ಲಿ ಎಲ್ಲ ಕೇಳಿದ್ರೆ ನಮ್ಗೆ ನಾಲ್ಕು ಉಳ್ಕೊಳ್ಳಲ್ಲ ಅಲ್ಲ. ಸ್ವಲ್ಪ ತೊಗೊಂಡ್ರೆ ನಮಗೆ ಈಸಿಯಾಗಿ ಜೀರ್ಣ ಆಗುತ್ತೆ. ಕರೆಕ್ಟಾ? ಅದಕ್ಕೋಸ್ಕರ 2 ಡೇ ವರ್ಕ್ಶಾಪ್ ಇದು. ಹರೇ ಕೃಷ್ಣ. ರೆಕಾರ್ಡಿಂಗ್ ಇದೆ ಮಾತಾಜಿ, ಕಳಿಸ್ಕೊಡ್ತೀನಿ ನಾನು. ಸ್ಟಾಪ್ ಮಾಡಿ. ಹರೇ ಕೃಷ್ಣ. ಬೆಳಗಾಂ ಪ್ರಭು, ಬೆಳಗಾಂ. ಎಸ್ ಪ್ರಭು, ನಾನು ತಿಳಿಸಿದ್ದೀನಿ ಪ್ರಭು. ಅಡ್ಮಿನ್ ಟೀಮ್ಗೆ ಹೇಳಿದ್ದೀನಿ, ಇನ್ಫಾರ್ಮ್ ಮಾಡಿದ್ದೀನಿ. ನಿಮ್ಮದು ಅವರು ಅರೇಂಜ್ ಮಾಡ್ತಾರೆ ಪ್ರಭು. ಎಸ್ ಪ್ರಭು, ಅಲ್ಲಿ ಇನ್ಫಾರ್ಮ್. ಮಾತಾಜಿ, ಇದು ಏಕಾದಶಿದ ಕ್ಲಾಸ್ ಅದ್ರ ರೆಕಾರ್ಡಿಂಗ್ ಇದೆ. ಏಕಾದಶಿ ರೆಕಾರ್ಡಿಂಗ್ ಇದೆ ಮಾತಾಜಿ. ಇದೆ ಮಾತಾಜಿ. ಅದು ಸಿಗ್ಲಿಲ್ಲ ಮಾತಾಜಿ. ಹೌದಾ? ನಾನು ನಿಮಗೆ ಕಳಿಸ್ಕೊಡ್ತೀನಿ ಮಾತಾಜಿ. ಸುಪ್ರೀತಾ ಮಾತಾಜಿ, ನೀವು ನನ್ನ ಗ್ರೂಪಲ್ಲೇ ಇದ್ದೀರಲ್ವ ಮಾತಾಜಿ? ಸುಪ್ರೀತಾ? ಹೌದು ಮಾತಾಜಿ. ಹಾಂ, ಕಳಿಸ್ಕೊಡ್ತೀನಿ. ಓಕೆ ಮಾತಾಜಿ. ಸ್ಟಾಪ್ ಮಾಡೋಣ. ಹರೇ ಕೃಷ್ಣ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ की जय, जगतगुरु श्री प्रभुपाद की जय, हरिनाम संकीर्तन की जय, जपा वर्कशॉप कार्यक्रम की जय. हरे कृष्ण. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದ. ಮತ್ತೆ ನಾಳೆ ಭೇಟಿಯಾಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಧನ್ಯವಾದ. ಹರಿ ಬೋಲ್. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಒಂದ್ಸತಿ ಹರೇ ಕೃಷ್ಣ ಮಂತ್ರ ಹೇಳೋಣ ಎಲ್ಲರೂ. ಥ್ಯಾಂಕ್ ಯು.
ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಥ್ಯಾಂಕ್ ಯು ಮಾತಾಜಿ ಹರಿ ಬೋಲ್ ಹರಿ ಬೋಲ್. ಹರಿ ಬೋಲ್ ಥ್ಯಾಂಕ್ ಯು ಮಾತಾ ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಹರೇ ಕೃಷ್ಣ ದಂಡವತ್ ಪ್ರಣಾಮ್. ಧನ್ಯವಾದ. ಧನ್ಯವಾದ. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದ ಶಾಂತ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ.